ಬಾದಾಮಿ ಚಾಳುಕ್ಯರ ಸಾಮ್ರಾಟ ಇಮ್ಮಡಿ ಪುಲಿಕೇಶಿ ಕಟ್ಟಿದಂತ ಕೋಟೆ ಒಳಗ ನಾದಿನಿ. ಆಲ್ಮೋಸ್ಟ್ ಭಾಳ ಸಾಂದಿದ್ರಿ ಜಾಗ ಇದು, ಹೋಗಕ್ಕಾಗಲ್ಲ. ಸರ್ಗನ ಮೈಮ್ಯಾಗ ಕಲಿಗಿಲಿ ಬಿತ್ತಂದ್ರ. ವೀರ ಮದಕರಿ ಪಿಕ್ಚರ್ ಒಳಗೆ ಕ್ಲೈಮ್ಯಾಕ್ಸ್ ಸೀನ್ ಎಲ್ಲ ಕೂಡ ಶೂಟ್ ಆಗಿದ್ವಿ ಇದೇ ಜಾಗದಾಗ. ಸುದೀಪ್ ಸರ್ ಅವರು ಈ ಜಾಗದಾಗ ನಿಂತ್ಕೊಂಡು ಒಂದು ಕಲ್ಲು ತಗೊಂಡು ಅದೇ ಜಾಗದಾಗ ಒಂದು ಜೇನ್ ಇರ್ತದ, ಅದಕ್ಕೆ ಕಲ್ಲು ಹೊಡಿತಾರ. ಇವೆಲ್ಲ ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಅವರು ನಿರ್ಮಾಣ ಮಾಡಿದಂಥ ಮೆಟ್ಲುಗಳು, ಕಲ್ಲೊಳಗೆ ಕೊರೆದು ಮಾಡ್ಯಾರ. ಇನ್ನು ಪೂರ್ತಿ ಕೋಟೆಯ ಮ್ಯಾಗ ಈ ಜಾಗದಾಗ ಒಂದು ಹೊಂಡ ಕೂಡ ಐತಿ. ಇಲ್ಲಿ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದನ್ನ ಇಲ್ಲಿ ಕೆತ್ತಾರ. ಕೋಟೆಯ ಇದೇ ಜಾಗದಲ್ಲಿ ಇಮ್ಮಡಿ ಪುಲಕೇಶಿಯ ಅರಮನೆ ಕೂಡ ಇತ್ತು. ಆಹಾರ ಧಾನ್ಯಗಳನ್ನ ಇದ್ರೊಳಗ ಸಂಗ್ರಹಣೆ ಮಾಡಿ ಇಡ್ತಾ ಇದ್ರಂತ. ಈ ಜಾಗದ ಅವಾಗ ಮದುವೆ ಎಲ್ಲ ಹಾಕಿತ್ತು ಅಂತ ಜೋಡಿ ಮಂಟಪಗಳು ಅದಾವು. ಈ ರೀತಿ ದಾರಿ ಒಳಗೆ ಹೋಗಾಕ ಒಂದ್ ರೀತಿ ಮಜಾನೇ ಬೇರೆ. ನೋಡ್ರಿ ಯಾವ ರೀತಿ ಅದಾವಂತ ಇವೆಲ್ಲ ಕಲ್ಲುಗಳು. ಯಾವುದೇ ಒಂದು ಎದುರಾಳಿ ಸೈನ್ಯ ದಾಳಿ ಮಾಡೋಕೆ ಬಂದ್ರ ಅಷ್ಟು ಈಸಿಯಾಗಿ ಈ ಕೋಟೆ ಒಳಗೆ ಬರೋಕೆ ಸಾಧ್ಯನೇ ಇಲ್ಲ. ಜೈ ಇಮ್ಮಡಿ ಪುಲಕೇಶಿ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಡಿಯೋದಾಗ ನಿಮಗೆ ಇಡೀ ದಕ್ಷಿಣ ಭಾರತವನ್ನೇ ಆಳಿದಂಥ ಚಾಳುಕ್ಯರ ಬಗ್ಗೆ, ಅದರಲ್ಲೂ ಸತ್ಯಾಶ್ರಯ, ದಕ್ಷಿಣ ಪತೇಶ್ವರ, ಪರಮೇಶ್ವರ ಎಂಬ ಬಿರುದುಗಳನ್ನು ಪಡೆದ 6ನೇ ಶತಮಾನದಲ್ಲೇ ನೌಕಾಪಡೆಯನ್ನು ಕಟ್ಟಿ ಕರ್ನಾಟ ಬಲ ಎಂಬ ಬೃಹತ್ ಸೈನ್ಯವನ್ನು ಸೃಷ್ಟಿ ಮಾಡಿ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಬೆಳೆಸಿ ಉಳಿಸಿದಂಥ ಮಹಾನ್ ವ್ಯಕ್ತಿ, ನಮ್ಮ ಎಲ್ಲರ ಹೆಮ್ಮೆಯ ಇಮ್ಮಡಿ ಪುಲಕೇಶಿಯವರ ಬಗ್ಗೆ ಮತ್ತು ಚಾಳುಕ್ಯರ ಸಂಪೂರ್ಣ ಇತಿಹಾಸನ ಇವತ್ತಿನ ಈ ವಿಡಿಯೋದ ನಿಮಗೆ ಸಂಪೂರ್ಣವಾಗಿ ಹೇಳಬೇಕಂತ ನಾ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಅವರು ಆಳಿದಂಥ ಬಾದಾಮಿ ಕೋಟೆ ಒಳಗೆ ಇವಾಗ ನಾದಿನಿ. ಇವತ್ತಿನ ವಿಡಿಯೋದಾಗ ನಿಮಗೆ ಇಲ್ಲಿರುವಂಥ ಪ್ರತಿಯೊಂದು ಸ್ಥಳನ ಸಂಪೂರ್ಣವಾಗಿ ತೋರಿಸ್ತಾ ಅವರ ಇತಿಹಾಸನ ನಿಮಗೆ ಅರ್ಥ ಆಗೋ ರೀತಿ ಹೇಳಬೇಕಂತ ಅಂದ್ಕೊಂಡಿನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಹಾಗೆ ನಿಮ್ಮೂರು ಯಾವುದಂತ ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿರಿ. ಬರ್ರಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಮು. ಕೋಟೆ ಒಳಗೆ ಬಂದ ತಕ್ಷಣ ಈ ಜಾಗದ ನೋಡ್ಬೋದು. ಇಲ್ಲಿ ಬೃಹತ್ ಆಕಾರದ 2 ದೊಡ್ಡ ಬಂಡೆಗಳನ್ನು ಈ ಜಾಗದಾಗ ನಾವು ಕಾಣ್ತೀವಿ. ಇದೇ ಜಾಗದಾಗೆ ವೀರ ಮದಕರಿ ಮೂವಿ ಎಲ್ಲ ಶೂಟಿಂಗ್ ಆಗಿದ್ದು. ಈ ಜಾಗದಾಗೆ ಪೂರ್ತಿ ಅವರೆಲ್ಲ ಸೆಟ್ ಹಾಕಿದ್ರು. ಇನ್ನು ಈ ಬಾದಾಮಿ ಕೋಟೆಗೆ ಯಾವುದೇ ಟಿಕೆಟ್ ಇಲ್ಲ. ಇಲ್ಲಿ ಒಳಗೆ ನೀವು ಫ್ರೀಯಾಗಿ ಬರ್ಬೋದು. ನನ್ನ ಪ್ರಕಾರ ಆದಷ್ಟು ಎಷ್ಟು ಬೆಳಗ್ಗೆ ಬರ್ತೀರಿ, ಒಂದು ರೀತಿ ಜನನೂ ಜಾಸ್ತಿ ಇರಲ್ಲ, ನಿಮ್ಗೆ ಆರಾಮಾಗಿ ತಿರುಗಾಡಿ ನೋಡ್ಬೋದು. ಈ ಚಾಳುಕ್ಯರ ವಂಶ ಅಷ್ಟು ಚಿಕ್ಕದಾದ ವಂಶ ಅಂತೂ ಖಂಡಿತ ಆಗಿರಲಿಲ್ಲ. ಯಾಕಪ್ಪ ಈ ಮಾತು ಹೇಳತ್ತೀನಂದ್ರೆ, ಪೂರ್ತಿ ದಕ್ಷಿಣ ಭಾರತವನ್ನೇ ಆವರಿಸ್ಕೊಂಡಿದ್ರಂತ ಈ ಚಾಳುಕ್ಯರು. ಅಂತರ ಬಾದಾಮಿ, ವೆಂಗಿ, ಲಾಟ, ಕಲ್ಯಾಣ, ವೇಮಲವಾಡ, ಗುಜರಾತ್ ಚಾಳುಕ್ಯರು, ಹೀಗೆ ಒಂದೇ ವಂಶದ ಹಲವು ಭಾಗಗಳಾಗಿ ಇವರು ವಿಸ್ತರಿಸಿದ್ರು. ಆಲ್ಮೋಸ್ಟ್ ಪೂರ್ತಿ ಅರ್ಧ ನಮ್ಮ ಭಾರತವನ್ನೇ ಪೂರ್ತಿ ಚಾಳುಕ್ಯರು ಆಳ್ತಾ ಇದ್ರು ಅಂತ ಹೇಳ್ಬೋದು. ಬಾದಾಮಿಯು 6ನೇ ಶತಮಾನದೊಳಗ ಪಶ್ಚಿಮ ಚಾಳುಕ್ಯರ ಮೊದಲನೇ ರಾಜಧಾನಿಯಾಗಿ ಇದು ಬೆಳೀತದ. ಇನ್ನು ಕ್ರಿಸ್ತ ಶಕ 543ರಲ್ಲಿ ಈ ಬಾದಾಮಿ ಚಾಳುಕ್ಯರ ವಂಶಕ್ಕೆ ಮೊದಲ ಅಡಿಪಾಯ ಹಾಕಿದ್ದು ಅವರೇ ಮೊದಲನೆಯ ಕೀರ್ತಿವರ್ಮನ್. ಇವರು ರಾಜ ಆದ್ಮ್ಯಾಗ ಈ ಬಾದಾಮಿಯನ್ನು ಸಿಕ್ಕಾಪಟ್ಟೆ ಸಮೃದ್ಧಿ ಮಾಡ್ತಾರ. ಅಂದ್ರೆ ಇಲ್ಲಿರುವಂಥ ಕೋಟೆಗಳಾಗಿರ್ಬೋದು, ಇದರ ಸುತ್ತಮುತ್ತ ಇರುವಂಥ ದೇವಾಲಯಗಳನ್ನು ಸಿಕ್ಕಾಪಟ್ಟೆ ಕಟ್ತಾರ ಮತ್ತು ಸಮೃದ್ಧಿ ಪಡಿಸ್ತಾರ. ಇದಾದ ಮೇಲೆ ಈ ಬಾದಾಮಿ ಹೆಸರು ಮೊದಲು ವಾತಾಪಿ ಅಂತ ಇತ್ತು. ನಂತರ ಇದನ್ನು ಬಾದಾಮಿಯಾಗಿ ಮಾಡ್ತಾರ. ಮತ್ತು ಈ ಬಾದಾಮಿಯನ್ನು ಚಾಳುಕ್ಯರ ರಾಜಧಾನಿಯಾಗಿ ಮಾಡೋದು ಕೂಡ ಇವರೇ. ನೋಡ್ರಿ, ನೀವು ಕೋಟೆಯ ಮ್ಯಾಗ ಈ ಜಾಗದಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ರಸ್ತೆ ಒಳಗೆ ಈ ಜಾಗದಾಗ ಮೆಟ್ಲದವು. ಇದನ್ನು ಏರಿ ಮ್ಯಾಗ ಹೋದ್ರೆ ಪೂರ್ತಿ ಮೇಲಿರುವಂಥ ಮಂಟಪದ ಸ್ಥಳಕ್ಕೆ ನೀವು ಹೋಗ್ಬೋದು. ಇವಾಗ ಅಲ್ಲಿಗೆ ಹೋಗಿ ಬರೀ ಮೊದಲು ಈ ರೀತಿ ಕಲ್ಲಿನ ಒಳಗೆ ಇದನ್ನೆಲ್ಲ ಕೊರೆದು ಮಾಡೋದು ಯಾವ ರೀತಿ ಡೇಂಜರ್ ಕೆಲಸ. ಅದು ಆವಾಗಿನ 6ನೇ ಶತಮಾನದಲ್ಲೇ ಇದನ್ನೆಲ್ಲ ಮಾಡ್ಯಾರಂದ್ರೆ ಭಾಳ ಸಾಂದಿ ಜಾಗ ಇದು. ಇಲ್ಲಿ ನೋಡ್ರಿ, ಕೆಳಗಿಂದ ಇವಾಗ ಇಲ್ಲಿ ಬಂದ್ಯಾ, ಇಲ್ಲಿಂದ ಪೂರ್ತಿ ಏರ್ಕೊಂಡು ಮ್ಯಾಗ ಹೋಗಬೇಕು. ಇಷ್ಟೇ ಜಾಗ, ಅಷ್ಟೇ ಜಾಗದೊಳಗೆ ಹೋಗ್ಬೇಕು. ನಾ ಈಗ ಮಂಗಿ ಹಾಕ ನನಗೆ ಗಾಬರಿ ಉಣತ್ತದ, ಫೋನ್ ಕಸ್ಕೋಬೇಕಂತ ಮಾಡತ್ತಿತ್ತು. ಅಂದರೂ ಈ ರೀತಿ ಜಾಗದಾಗ ಹೋಗೋ ಥ್ರಿಲ್ಲೇ ಬೇರೆ. ಆಲ್ಮೋಸ್ಟ್ ಭಾಳ ಸಾಂದಿದ್ರಿ ಜಾಗ ಇದು, ಹೋಗೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ನೋಡ್ಬೋದು, ಇಲ್ಲಿ ತಡ್ತದ. ಹಿಂಗೆ ಸ್ಟೇಟ್ ಅಂದ್ರೆ ಹೋಗೋದಾಗಲ್ಲ, ಅಡ್ಡು ಹೋಗ್ಬೇಕು. ಹಿಂಗೆ ಸರ್ಗನ ಮೈಮ್ಯಾಗ ಕಲಿಗಿಲಿ ಬಿತ್ತಂದ್ರೆ ಹಂಗೆ ಅನಿಸ್ತದೆ ಹೋಗಕ್ಕೆ. ಯಪ್ಪ, ಛತ್ರಿ ಒಂದು ಕದ್ದಿದೊಂದು ಯಪ್ಪ, ಭಾಳ ಸಾಂದಿ ಜಾಗ ಇದು. ಎಟ್ಟರದಾಗಿ ಹೋಗ್ಬೇಕು. ಕಲ್ಲಿಗಿಲ್ ಮ್ಯಾಗಿನ ಹುರುಳಿ ಬಿತ್ತಂದ್ರೆ ಏನು ಗತಿ ಮರ ಇಲ್ಲಿ. ಅಲ್ಲಿಂದ ನೀವು ಏರಿ ಮ್ಯಾಗ ಬರ್ಬೇಕಾದ್ರೆ ಅದ್ರ ಮ್ಯಾಗ 2 ದೊಡ್ಡ ದೊಡ್ಡ ಕಲ್ಲು ಉರುಳಿ ಸಿಕ್ಕೊಂಡವು.
ಸ್ವಲ್ಪ ಜಾರಿ ಬಿತ್ತಂದ್ರೆ ಪೂರ್ತಿ ಕೆಳಗೆ. ನನ್ನ ಪ್ರಕಾರ ಅವೇನು ಬೀಳೋದಿಲ್ಲ, ಭಾಳ ವರ್ಷದಿಂದ ಅಟ್ಟೆ ಅದಾವ ಕಲ್ಲುಗಳು ಅವೆಲ್ಲ. ಈ ಕಡೆ 2 ಮಂಟಪಗಳನ್ನು ನಿಮ್ಗೆ ತೋರಿಸಿ ನೆಕ್ಸ್ಟ್ ಕೋಟೆ ಮ್ಯಾಗ ಹೋಗ್ತೀನಿ. ಅಲ್ಲಿರುವಂಥ ಪ್ಲೇಸ್ಗಳನ್ನು ಕಂಪ್ಲೀಟಾಗಿ ತೋರ್ಸೋದು ಹೋಗಿ ನಿಮಗೆ ಇವಾಗ. ಬಿಜಾಪುರ. ನಿಮಗೆ ಗೊತ್ತಿದ್ರೆ ಹೇಳ್ರಿ ಏನಾದರೂ ಇದ್ರ ಬಗ್ಗೆ. ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ಮಂಟಪನ ಮದುವೆಗೆ ಬಳಸಿದ್ರಂತ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಅಂದರೆ ಸುತ್ತಮುತ್ತ ಇನ್ನೂ ಜಾಸ್ತಿ ಇತ್ತು, ಆಲ್ಮೋಸ್ಟ್ ಹಾಳ ಎಲ್ಲ ದಾಳಿ ಆಯ್ತಲ್ಲ, ದಾಳಿ ಆದ್ಮೇಲೆ ಎಲ್ಲ ಹಾಳಾಗ್ಯಾವ ಆಲ್ಮೋಸ್ಟ್. ಇಲ್ಲ ಏನಿಲ್ಲ. ಹೌದು ಹೌದು ಹಾಂ ಬಿಜಾಪುರದವ್ರೆ ಆದಿಲ್ ಶಾಹಿ ಬಟ್ ತೊಗೊಂಡೋಗ್ಯಾರ. ಬಟ್ ಅಲ್ಲಿ ಇಂಪ್ರೂವ್ ಮಾಡ್ಯಾರ ಬಿಜಾಪುರದಾಗ. ಇಲ್ಲ ಇಲ್ಲಿ ಮತ್ತು ವಿಜಯನಗರ ಸಾಮ್ರಾಜ್ಯ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಳು ಮಾಡ್ಯಾರ. ನೋಡ್ರಿ, ನೀವು ಕೋಟೆಯ ಪೂರ್ತಿ ಮ್ಯಾಗ ಹೋಗ್ಬೇಕಾದ್ರೆ ಈ ಸ್ಥಳದಾಗ ಏನು ಮಂಟಪ ಅದಾವ ಅಂತ ಹೇಳಿದ್ಯಾ, ಜೋಡಿ ಮಂಟಪಗಳು ಅದಾವು. ಅಂದ್ರೆ ಈ ಜಾಗದಾಗ ಅವಾಗ ಮದುವೆ ಎಲ್ಲ ಹಾಕಿತ್ತು ಅಂತ ಒಂದು ರೀತಿ ಹೇಳ್ತಾರೆ. ಇಲ್ಲ ಈ ಜಾಗದಾಗ ದೇವರ ಮೂರ್ತಿ ಎಲ್ಲ ಇತ್ತು, ಅದು ಪೂಜೆ ಎಲ್ಲ ಆಗ್ತಿತ್ತಂತ ಇನ್ನೊಂದು ಕಡೆ ಹೇಳ್ತಾರೆ. ಬಟ್ ಅದೇನೇ ಇರಲಿ, ಇದನ್ನು ಯಾವುದಕ್ಕೆ ಬಳಕೆ ಮಾಡ್ತಿದ್ರು ಅಂತ ಪ್ರತ್ಯೇಕವಾಗಿ ಗೊತ್ತಿಲ್ಲ. ಆದ್ರೆ ಈ ರೀತಿ ದೊಡ್ಡ ದೊಡ್ಡ ಕಲ್ಲುಗಳಿಂದ ಕಂಬಗಳನ್ನು ಯಾವ ರೀತಿ ನಿರ್ಮಾಣ ಮಾಡಿ ಅವತ್ತನ್ನು ಹಾಕ್ಯಾರ ನೋಡ್ರಿ ಇವೆಲ್ಲ. ಅಂದ್ರೆ ಈ ಕಂಬಗಳನ್ನ ನೋಡ್ಬೋದು, ಇದ್ರೊಳಗೆ ಇಂಟರ್ಲಾಕ್ ಸಿಸ್ಟಮ್ ಇರ್ತೈತಿ. ಅದರದ ಒಂದು ತುದಿ ಭಾಗ ಇದ್ರೊಳಗಿಟ್ಟು ಮ್ಯಾಗ್ ಕಟ್ಟಿರ್ತಾರೆ. ಅಂದರೆ ಯಾವುದೇ ಕಾರಣಕ್ಕೂ ಇದು ಬೀಳಲ್ಲ, ಯಾಕಂದ್ರೆ ಅದು ಪೂರ್ತಿ ತಡಿ ಹಿಡಿತದ. ಈ ರೀತಿ ಜೋಡಿ ಮಂಟಪಗಳನ್ನು ಕಟ್ಟ್ಯಾರ. ಎಷ್ಟು ಮಸ್ತ್ ನೋಡಾಕಿದು. ನೋಡ್ರಿ, ಈ ರೀತಿ ಕಲ್ಲುಗಳನ್ನು ಈ ರೀತಿ ಕಂಬದ ಆಕಾರದೊಳಗೆ ಕೆತ್ತಿ ಅವತರನ್ನ ಈ ರೀತಿ ನಿಲ್ಲಿಸಿ ಅದು 2 ಸ್ಟೆಪ್ ಮಾಡಿ ಈ ರೀತಿ ಮಂಟಪ ಕಟ್ಟೋದು ಅಷ್ಟು ಸಾಮಾನ್ಯವಾದ ಮಾತಲ್ಲ. ಈ ಜಾಗದಾಗ ಆನೆ ಸೊಂಡಿಲಿನ ಮೂರ್ತಿಗಳನ್ನು ಕೂಡ ನೀವು ನೋಡ್ಬೋದು. ಅದರಾಗೆ ಪೂರ್ತಿ ಮ್ಯಾಗಿರಕ್ಕೆ ಇದು ಪ್ಯಾಂಟ್ಗುನಿ ರೀತಿ ಮಾಡ್ಯಾರ ಮೆಟ್ಲ. ಇದನ್ನೇರಿ ಅಲ್ಲಿಗೆ ಹೋಗೋದು. ಈ ಮಂಟಪ ನೋಡೋಕೆ ಏರೋದು ಎಷ್ಟು ಕಷ್ಟ ಐತಿ, ಇಳಿಯೋದು ಕೂಡ ಅಷ್ಟೇ ಭಾಳ ಕಷ್ಟ ಅದ. ಮಳೆಯೆಲ್ಲ ಬಂದಾಗ ಪೂರ್ತಿ ಅಲ್ಲೆಲ್ಲ ನೀರು ಹರಿತಿರ್ತಾವೆ, ಆವಾಗ ಇಳ್ಯಾಕೆ ಇನ್ನೂ ಮಜಾ ಇರ್ತದೆ ನನ್ನ ಪ್ರಕಾರ. ಸೈಡಿಂದ ಹೋಗಿ ಇವಾಗ ಭಾಳ ಮುಷ್ಕಿಲ್ ಐತಿ ಇಲ್ಲಿ ಬರೋದೆ. ಕಲ್ಲಿಗಿಲೆಲ್ಲ ಸಿಕ್ಕೋತವು. ಇನ್ನು ಈ ಜಾಗದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ, ಇದೇ ಜಾಗದ ನೋಡ್ಬೋದು ನೀವು ವೀರ ಮದಕರಿ ಪಿಕ್ಚರ್ ಒಳಗೆ ಕ್ಲೈಮ್ಯಾಕ್ಸ್ ಸೀನ್ ಎಲ್ಲ ಕೂಡ ಶೂಟ್ ಆಗಿದ್ವಿ ಇದೇ ಜಾಗದಾಗ. ಅಂದ್ರೆ ಇಲ್ಲೆಲ್ಲ ವಿಲನ್ಸ್ ಎಲ್ಲ ಕೂತಿರ್ತಾರೆ ಮತ್ತು ರಾಗಿಣಿಯವರು ಆ ಜಾಗದಾಗ ಕೂತು ಬಾರಿಸ್ತಿರ್ತಾರೆ ಜಿಮ್ತಾತ ತಿತಾತ. ಇನ್ನು ಅದಾದ್ಮ್ಯಾಗ ಸುದೀಪ್ ಸರ್ ಅವರು ಈ ಜಾಗದಾಗ ನಿಂತ್ಕೊಂಡು ಒಂದು ಕಲ್ಲು ತೊಗೊಂಡು ಅಲ್ಲಿ ಮ್ಯಾಗಿ ನೋಡತ್ತೀರ, ಅದೇ ಜಾಗದಾಗ ಒಂದು ಜೇನು ಇರ್ತದೆ, ಅದಕ್ಕೆ ಕಲ್ಲು ಹೊಡಿತಾರೆ. ಅದೆಲ್ಲ ಸೀನ್ ಕೂಡ ಪೂರ್ತಿ ಶೂಟ್ ಆಗಿದ್ದು ಇದೇ ಜಾಗದಾಗ. ಆಲ್ಮೋಸ್ಟ್ ಕಲ್ಲು ಎಷ್ಟು ದೊಡ್ಡದು ಅಂದರೆ ಇವು ಪೂರ್ತಿ ನೀವು ತಲೆ ಎತ್ತೇ ಮ್ಯಾಗ ನೋಡಬೇಕು, ಅಷ್ಟು ಹೈಟಿಗೆ ಅದೋ ಕಲ್ಲೆಲ್ಲ ಇವು. ಇನ್ನು ಈ ಕಲ್ಲಿನ ಮ್ಯಾಗ ಸಣ್ಣ ಸಣ್ಣ ಚಿತ್ರಗಳನ್ನು ಕೂಡ ಕೆತ್ತ್ಯಾರ. ಬಟ್ ಅವು ಆಲ್ಮೋಸ್ಟ್ ಎಲ್ಲ ಹಾಳಾಗ್ಯದ, ಅಷ್ಟು ನೋಡಿದ್ರೆ ಅರ್ಥ ಆಗಲ್ಲ ಇದು ಏನತ್ತ. ನೋಡ್ರಿ, ಈ ಕೋಟೆ ಒಳಗೆ ಬರ್ಬೇಕಾದ್ರೆ ಈ ಜಾಗದಾಗ ಏನು ಮ್ಯಾಗ ಹೋಗ್ತೀವಿ ನಾವು ಅಂದ್ರೆ ಇದರ ಪಕ್ಕದಲ್ಲಿ ನೋಡಿದಾಗ ಇಲ್ಲೇನು ಕಾಣತ್ತಾವಲ್ಲ ಮೆಟ್ಲುಗಳು, ಇವೆಲ್ಲ ಇದಾಗಿರಲಿ ಮತ್ತು ಅಲ್ಲಿ ಮ್ಯಾಗಾಗಿರಲಿ ಇವೆಲ್ಲ ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಅವರು ನಿರ್ಮಾಣ ಮಾಡಿದಂಥ ಮೆಟ್ಲುಗಳು. ಇದರ ಮೂಲಕ ಅವ್ರು ಮ್ಯಾಗ ಹೋಗ್ತಿದ್ರು. ಬಟ್ ನಂತರ ಟೂರಿಸ್ಟ್ಗಳು ಬಂದವರಿಗೆಲ್ಲ ಮ್ಯಾಗ ಹೋಗಕ್ಕೆ ಅನುಕೂಲ ಆಗಲಂತ ಗೌರ್ಮೆಂಟ್ ಈ ರೀತಿ ಇದನ್ನು ನಿರ್ಮಾಣ ಮಾಡೈತಿ ಮೆಟ್ಲುಗಳನ್ನು. ಬಟ್ ಅದಕ್ಕಿಂತ ಮುಂಚೆ ಚಾಳುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿದ ಮೆಟ್ಲುಗಳು ಯಾವ ರೀತಿ ಅದ ನೋಡ್ರಿ. ಇವನ್ನೆಲ್ಲ ಕಲ್ಲೊಳಗೆ ಕೊರೆದು ಮಾಡ್ಯಾರ. ಇದ್ರ ಮ್ಯಾಗ ಕಾಲು ಇಟ್ಕೋತ ನಾವು ಹೋಗ್ಬೋದು. ಸ್ವಲ್ಪ ಮಂಗ್ಯ ಅಂದರೆ ಕಿರಿಕಿರಿ ಭಾಳ ಇಲ್ಲಿ, ಯಾಕಂದ್ರೆ ಅವ್ರು ಹೇಳಿದ್ರು ಯಾವುದೇ ನೀವು ವಸ್ತು ಗಾಡಿಯಾಗಿ ಬಿಟ್ರೆ ಯಾವುದೂ ಬಿಡೋದಿಲ್ಲತ್ತ, ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾವತ್ತ. ಈ ಕೋಟೆ ನೋಡಿದಾಗ ಒಂದಂತೂ ಸ್ಪಷ್ಟವಾಗಿ ಅರ್ಥ ಆಕೈತಿ, ಯಾವುದೇ ಒಂದು ಎದುರಾಳಿ ಸೈನ್ಯ ಬೇರೆ ರಾಜ್ಯದವರು ಇದ್ರ ಮ್ಯಾಗ ಮುತ್ತಿಗೆ ಹಾಕಿದ್ರ ಅಂದ್ರೆ ದಾಳಿ ಮಾಡೋಕೆ ಬಂದ್ರೆ ಅಷ್ಟು ಈಸಿಯಾಗಿ ಈ ಕೋಟೆ ಒಳಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪೂರ್ತಿ ಕೋಟೆ ಸುತ್ತಲೂ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಅದಾವು, ಇದನ್ನು ಏರಿ ಬರೋಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೋಸ್ಕರನೇ ಬಾದಾಮಿ ಚಾಳುಕ್ಯರು ಈ ರೀತಿ ಸ್ಥಳಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡ್ರು. ನೋಡ್ರಿ ಯಾವ ರೀತಿ ಅದಾವಂತ ಇವೆಲ್ಲ ಕಲ್ಲುಗಳು. ಇನ್ನು ಪೂರ್ತಿ ಅಲ್ಲಿಂದ ನಡ್ಕೊತ ಬಂದ್ರೆ ಈ ಜಾಗದಾಗ ಇಲ್ಲೊಂದು ದ್ವಾರ ಬಾಗಿಲು ಟೈಪ್ ಮಾಡ್ಯಾರ. ಬಂಡೆಗಳ ನಡುವೆ ಈ ರೀತಿ ಬಾಗಿಲು ಟೈಪೆಲ್ಲ ಕಟ್ಕೊಂಡು ಬಿಟ್ಟಾರ ಅವರು. ಮೊದಲನೇ ದ್ವಾರದ ಬಾಗಿಲೊಳಗೆ ಎಂಟ್ರಿ ಕೊಡತ್ತೇವೆ ನಾವು. ನನ್ನ ಪ್ರಕಾರ ಬೆಳಗ್ಗೆ ಬಂದಿದ್ದು ದ ಬೆಸ್ಟ್ ಅಂತ ಹೇಳ್ತೀನಿ, ಯಾಕಂದ್ರೆ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತವೆ ಇವು. ಇನ್ನು ಮ್ಯಾಗ ಹೋಗ್ಬೇಕಾದ್ರೆ ಇಲ್ಲಿ ಒಳಗಿನ ಸೈಡ ನೀವು ಈ ಕಡೆ ಬಂದ್ರೆ ಇಲ್ಲಿ ಕಾಣುವಂಥ ಈ ದೇವಾಲಯದ ಹೆಸರು ಕೆಳಗನ ಶಿವಾಲಯ ಅಂತ. ಅಂದರೆ ಇದಕ್ಕೆ ಸಭಾ ಮಂಟಪ, ಮುಖಮಂಟಪ ಮತ್ತು ಪ್ರದಕ್ಷಿಣೆ ಹಾಕಕ್ಕೆ ಸುತ್ತ ಗರ್ಭಗುಡಿ ರೀತಿ ಇದೆಲ್ಲ ಐತತ್ತ. ಬಟ್ ಇದ್ರ ಮ್ಯಾಗ ಪೂರ್ತಿ ದಾಳಿಯಾಗಿ ಸದ್ಯಕ್ಕೆ ನಮ್ಗೆ ನೋಡೋಕೆ ಉಳಿದಿದ್ದು ಇಷ್ಟೇ ಇದು. ನನ್ನ ಪ್ರಕಾರ ಒಳಗೆ ಶಿವನ ವಿಗ್ರಹ ಐತ ಅನ್ಕೋತೀನಿ, ಬಟ್ ಯಾವುದೂ ವಿಗ್ರಹ ಇಲ್ಲಲ್ಲಿ, ಪೂರ್ತಿ ಖಾಲಿ ಐತಿ. ಏನು ತೊಗೊಂಡು ಹೋದ್ರು ಅಥವಾ ಅದನ್ನು ನಾಶ ಮಾಡ್ಯಾರೋ ಗೊತ್ತಿಲ್ಲ. ಈ ರೀತಿ ದೊಡ್ಡ ದೊಡ್ಡ ಬಂಡೆಗಳನ್ನು ಕೋಟೆಯ ರೀತಿ
ನಾವು ಕನ್ವರ್ಟ್ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ಕೆಲಸ ಇದು. ಇವ್ರು ಯಾವ ರೀತಿ ಮಾಡ್ಕೊಂಡಾರಂದ್ರೆ ನೋಡ್ರಿ, ಈ ಜಾಗದಾಗ ಒಂದು ದೊಡ್ಡ ಕಲ್ಲು ಐತಿ, ಈ ಜಾಗದಾಗ ಒಂದು ದೊಡ್ಡ ಬಂಡೆ ಐತಿ, ಅದ್ರ ನಡುವೆ ಈ ರೀತಿ ಸಣ್ಣ ಸಣ್ಣ ಗಾಡಿ ಥರ ಕಟ್ಕೊಂಡು ನಡು ಬಾಗಲ್ ಟೈಪ್ ಮಾಡ್ಯಾರ. ಮತ್ತು ಮ್ಯಾಗ ಏರಾಕ ಪ್ಯಾಂಟ್ಗಳಿಗೆಲ್ಲ ಮಾಡ್ಕೊಂಡಾರ. ಅಂದ್ರೆ ಇದು ಎಲ್ಲ ಪೂರ್ತಿ ಕಲ್ಲೊಳಗೆ ಕೆತ್ಕೋತ ಹೋಗ್ಯಾರ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಏರಾಕ ಈಸಿ ಆಗ್ಲೈತೆ ಎಲ್ಲರಿಗೆ. ಇನ್ನು 1ನೇ ಕೀರ್ತಿವರ್ಮನ್ ಅವರಿಗೆ ಇಬ್ಬರು ಮಕ್ಕಳಿರ್ತಾರ, ಅಣ್ಣ ಇಮ್ಮಡಿ ಪುಲಿಕೇಶಿ ಮತ್ತು ಅವರ ತಮ್ಮ ಕುಬ್ಜ ವಿಷ್ಣುವರ್ಧನ್ ಅಂತ. ಇನ್ನು 1ನೇ ಕೀರ್ತಿವರ್ಮನ್ ಸಾವನ್ನಪ್ಪಿದ ನಂತರ ಅವರ ಮಗ ಇಮ್ಮಡಿ ಪುಲಿಕೇಶಿ ಈ ಬಾದಾಮಿ ಚಾಳುಕ್ಯರ ವಂಶದ ರಾಜ ಆಗಬೇಕಾಗಿರುತ್ತೆ. ಆದ್ರೆ ಅವರು ತುಂಬ ಚಿಕ್ಕವರಾಗಿರ್ತಾರ. ಇನ್ನು ಅವರಿಗೆ ಈ ರಾಜ್ಯದ ಬಗ್ಗೆ ಅಥವಾ ಆಡಳಿತದ ಬಗ್ಗೆ ಅಷ್ಟು ಜ್ಞಾನ ಇರಲ್ಲ. ಆವಾಗ 1ನೇ ಕೀರ್ತಿವರ್ಮನ್ ಅವರ ತಮ್ಮ ಮಂಗಳೇಶ ಇದಕ್ಕೆ ತಾತ್ಕಾಲಿಕವಾಗಿ ರಾಜ ಆಗ್ತಾರ. ಆದ್ರೆ ಈ ಕಡೆ ಇಮ್ಮಡಿ ಪುಲಿಕೇಶಿ ಅವರು ತಮ್ಮ ಅಜ್ಜಿ ಮನೆ ಒಳಗೆ ಬೇರೆ ಕಡೆ ಇರ್ತಾರಂತವ್ರು, ಅಲ್ಲಿ ಸೈನ್ಯದ ತರಬೇತಿ ಪಡಿತಾ ಇರ್ತಾರ. ಇನ್ನು ಈ ಕಡೆ ಮಂಗಳೇಶ ಈ ಬಾದಾಮಿ ಚಾಳುಕ್ಯರ ಈ ಕೋಟೆನ ನೋಡ್ಕೊಳ್ತಾ ಇರ್ತಾರ, ಇಲ್ಲಿ ರಾಜ್ಯಾಡಳಿತ ಮಾಡ್ತಾ ಇರ್ತಾರ. ಆದ್ರೆ ಯಾವಾಗ ಇಮ್ಮಡಿ ಪುಲಿಕೇಶಿ ಅವರು ದೊಡ್ಡವರು ಆಗ್ತಾ ಬರ್ತಾರ, ಆದ್ರೆ ಒಂದು ರೀತಿ ಮಂಗಳೇಶ ಇವರಿಗೆ ಈ ರಾಜ್ಯದ ಮೇಲೆ ಆಸೆ ಸಿಕ್ಕಾಪಟ್ಟೆ ಹೆಚ್ಚಿಗಾಕತ್ತ. ಅಂದ್ರೆ ಅವರ ಪ್ಲ್ಯಾನ್ ಏನಪ್ಪ ಅಂತಂದ್ರೆ, ಈ ಬಾದಾಮಿ ಚಾಳುಕ್ಯರ ಮುಂದಿನ ರಾಜ ತಮ್ಮ ಮಗನನ್ನೇ ಮಾಡಬೇಕು, ಇಮ್ಮಡಿ ಪುಲಿಕೇಶಿಯನ್ನು ಮಾಡಬಾರ್ದಂತ ಇದು ಅವರ ಯೋಚನೆ ಆಗಿರ್ತದ. ಇನ್ನು ಕೆಲವು ವರ್ಷಗಳ ನಂತರ ಮಂಗಳೇಶ ಇಮ್ಮಡಿ ಪುಲಿಕೇಶಿ ಮತ್ತು ಕುಬ್ಜ ವಿಷ್ಣುವರ್ಧನ ಇವರಿಬ್ಬರ ಮಧ್ಯೆನೇ ಜಗಳ ತಂದು ಅವರನ್ನ ಹೇಗಾದರೂ ಮಾಡಿ ಈ ರಾಜ್ಯದಿಂದ ಹೊರಹಾಕ್ಬೇಕಂತ ಈ ರೀತಿ ಸಂಚಲ ಮಾಡ್ತಾರ. ಬಟ್ ಈ ವಿಷಯ ಎಲ್ಲ ಆಲ್ರೆಡಿ ಇಮ್ಮಡಿ ಪುಲಿಕೇಶಿ ಅವರಿಗೆ ಅರ್ಥ ಆಗಿರ್ತದ. ಇದು ಕುತಂತ್ರ ಅಂತ ಅರಿವಕ್ಕದ. ಆವಾಗ ಇಮ್ಮಡಿ ಪುಲಿಕೇಶಿ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಹೊರಗಡೆ ಹೋಗಿ ಅಲ್ಲಿದ್ದಂಥ ಬೇರೆ ಬೇರೆ ಜನಾಂಗ ಜೊತೆ ಸೇರಿ ಅವರನ್ನು ಒಟ್ಟುಗೂಡಿಸಿ ಒಂದು ಸೈನ್ಯವನ್ನು ಕಟ್ತಾರ. ಸೈನ್ಯ ಕಟ್ಟಿ ನಂತರ ಮಂಗಳೇಶನ ವಿರುದ್ಧ ಯುದ್ಧ ಮಾಡ್ತಾರಂತ. ಆ ಯುದ್ಧದಲ್ಲಿ ಅವರ ಚಿಕ್ಕಪ್ಪ ಮಂಗಳೇಶ ಸಾವನ್ನಪ್ಪಿದ ಅಂತ ಹೇಳ್ತಾರ. ನೋಡ್ರಿ ಯಾವ ರೀತಿ ಕಾಣ್ತದೆ ಪೂರ್ತಿ. ಅಂದ್ರೆ ಈ ಕಲ್ಲು ಮ್ಯಾಗ ದೊಡ್ಡ ದೊಡ್ಡ ಬಂಡೆ ಎತ್ತಿ ಇಟ್ಟಾರ ತನಿಸ್ತದ ನೋಡಾಕ. ಹಂಗೆ ಐತಿ ಪೂರ್ತಿ ಎರಡು ಸೈಡ, ನಡುವ ಭಾಳ ಸಣ್ಣ ಜಾಗ. ಇನ್ನು ಅಲ್ಲಿಂದ ಮ್ಯಾಗ ಏರ್ಕೊಂಡು ಬಂದೇವಂದ್ರೆ ಇಲ್ಲಿಂದ ನೀವು ಪೂರ್ತಿ ಮುಂದೆ ನೋಡಿದ್ರೆ ಮುಂದಿನ ನಗರ ಪೂರ್ತಿ ಕ್ಲಿಯರ್ ಕಾಣ್ತದ. ಅಂದ್ರೆ ಆವಾಗ ಇಲ್ಲೆಲ್ಲ ಮನೆಗಳು ಇರಲಿಲ್ಲ, ಪೂರ್ತಿ ಇದು ಬಯಲು ಪ್ರದೇಶ ಇತ್ತು. ಆ ಕಡೆಯಿಂದ ಯಾರೇ ಎದುರಾಳಿ ಬಂದರೂ ಈ ಜಾಗದಿಂದ ಇವರಿಗೆಲ್ಲ ಕ್ಲಿಯರಾಗಿ ಕಾಣ್ತಿತ್ತು. ಗುಂಡುಗಳನ್ನು ಹಾರ್ಸೋಕ್ಕಾಗಿರ್ಬೋದು ಅಥವಾ ಅವರನ್ನು ತಡೆ ಹಿಡಿಯೋಕೆ ಈ ರೀತಿ ದೊಡ್ಡ ಜಾಗಗಳನ್ನೆಲ್ಲ ಬಳಕೆ ಮಾಡ್ತಿದ್ರು ಅವರು. ನೀವು ಬಾದಾಮಿ ಒಳಗೆ ಇಲ್ಲಿರುವಂಥ ಸುತ್ತಮುತ್ತ ಪ್ರತಿಯೊಂದು ಜಾಗದಾಗೂ ಈ ರೀತಿ ಕೆಂಪು ಕಲ್ಲಿನ ಕೋಟೆಗಳನ್ನು ಭಾಳ ಜಾಗದಾಗ ನೀವು ನೋಡ್ಬೋದು. ಅಂದ್ರೆ ಇಲ್ಲಿರುವಂಥ ಎಲ್ಲ ಕಲ್ಲುಗಳು ಕೂಡ ಕೆಂಪು ಕಲ್ಲಿನ ಒಳಗೆ, ಅಂದ್ರೆ ಬಾದಾಮಿಯ ಕಲರ್ ಒಳಗೆ ಅದಾವ ಅಂತ ಹೇಳಿ ಇದಕ್ಕೆ ಬಾದಾಮಿ ಎಂಬ ಹೆಸರು ಬಂತಂತ ಈ ರೀತಿ ಹೇಳ್ತಾರೆ. ಯಾರೊಬ್ಬರು ಇಲ್ಲ ಇಲ್ಲಿ, ಅದೇ ಒಂದು ಸ್ವಲ್ಪ ಅಂಜಿಕೆ. ಮಂಗಳೇಶ ಯಾವಾಗ ಸಾವನ್ನಪ್ತಾರ ಆವಾಗ ಈ ಬಾದಾಮಿ ಚಾಳುಕ್ಯರ ವಂಶಕ್ಕೆ ಇಮ್ಮಡಿ ಪುಲಿಕೇಶಿ ರಾಜರಾಗ್ತಾರ. ಇನ್ನು ಈ ಇಮ್ಮಡಿ ಪುಲಿಕೇಶಿ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಇವರು ಕ್ರಿಸ್ತಶಕ 610ರಿಂದ 642ರವರೆಗೂ ಈ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾರ. ಇನ್ನು ಈ ಇಮ್ಮಡಿ ಪುಲಿಕೇಶಿ ಅವರ ತಂದೆ 1ನೇ ಕೀರ್ತಿವರ್ಮನ ಆವಾಗಲೇ ಹೇಳಿದ್ದ, ಮತ್ತೆ ಚಿಕ್ಕಪ್ಪ ಮಂಗಳೇಶ. ಇನ್ನು ಇವರ ಹೆಂಡತಿ ಗಂಗ ರಾಜವಂಶದ ರಾಜಕುಮಾರಿ ಅಂತ ಶಾಸನಗಳಲ್ಲಿ ಉಲ್ಲೇಖ ಐತಿ. ಆದ್ರೆ ಪ್ರತ್ಯೇಕವಾಗಿ ಅವರ ಹೆಸರು ಏನು ಅಂತ ಎಲ್ಲೂ ಕೂಡ ಸಿಕ್ಕಿಲ್ಲ. ಇನ್ನು ಮಕ್ಕಳು ಚಂದ್ರಾದಿತ್ಯ, ಆದಿತ್ಯವರ್ಮನ್, 1ನೇ ವಿಕ್ರಮಾದಿತ್ಯ. ಇನ್ನು ಇವರ ತಮ್ಮ ಕುಬ್ಜ ವಿಷ್ಣುವರ್ಧನ್. ಇದು ಪುಲಕೇಶಿಯವರ ಒಂದು ಪರಿಚಯ ಅಂತ ಹೇಳ್ಬೋದು ನಿಮಗೆ. ಇಮ್ಮಡಿ ಪುಲಕೇಶಿ ರಾಜರಾದ್ಮ್ಯಾಗ ಒಂದು ರೀತಿ ಈ ಬಾದಾಮಿ ಚಾಳುಕ್ಯರ ವೈಭವ ಇನ್ನೂ ಹೆಚ್ಚಕ್ಕದ. ಅಂದ್ರೆ ಈ ಬಾದಾಮಿಯನ್ನು ಇನ್ನೂ ಅಭಿವೃದ್ಧಿಪಡಿಸ್ತಾರ, ಹಲವಾರು ದೇವಾಲಯಗಳನ್ನು ಕಟ್ತಾರ. ಮತ್ತು ಪಟ್ಟದಕಲ್ಲು ಆಗಿರ್ಬೋದು, ಐಹೊಳೆ ಆಗಿರ್ಬೋದು, ಅಲ್ಲಿ ಹಲವಾರು ನಿರ್ಮಾಣಗಳು ಆಕಾವು. ಅಂದ್ರೆ ಟೋಟಲ್ ಆಗಿ ಹೇಳಬೇಕಪ್ಪ ಅಂತಂದ್ರೆ, ಇವರು ರಾಜ ಆದ್ಮ್ಯಾಗ ಬನವಾಸಿಯ ಕದಂಬರನ್ನು, ಕೊಂಕಣದ ಮೌರ್ಯರನ್ನು ಸೋಲಿಸ್ತಾರ. ಗಂಗರು ಮತ್ತು ಅಳುಪರನ್ನು ತಮ್ಮ ಅಧೀನದೊಳಗೆ ಇಟ್ಕೋತಾರ. ಅಂದ್ರೆ ಇವರ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಕರ್ನಾಟಕದಿಂದ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶದ ಭಾಗಗಳು ಮತ್ತು ಗುಜರಾತಿನ ದಕ್ಷಿಣ ಭಾಗದವರೆಗೂ ಪೂರ್ತಿ ವಿಸ್ತರಿಸಿದದ್ದ. ಹಾಗಾಗಿ ಇವರನ್ನ ಇತಿಹಾಸಕಾರರು ದಕ್ಷಿಣ ಭಾರತದ ಶಕ್ತಿಶಾಲಿ ರಾಜ ಅಂತಾನೂ ಕರೀತಾರ. ಇನ್ನು ಕೋಟೆಯ ಮ್ಯಾಗನಿ ನಡ್ಕೋತ ಬರ್ಬೇಕಾದ್ರೆ ಈ ಜಾಗದಾಗ ಈ ರೀತಿ ದೊಡ್ಡ ಗೋಪುರಗಳನ್ನು ನೋಡ್ಬೋದು. ಬಾದಾಮಿ ಚಾಳುಕ್ಯರು ಯುದ್ಧಗಳನ್ನು ಮಾಡಬೇಕಾದ್ರೆ ಆವಾಗ ಆ ಯುದ್ಧ ಸುಮಾರು ದಿನಗಳ ಕಾಲ ನಡೀತಿತ್ತು. ಆದ್ರೆ ಆವಾಗಿನ ಟೈಮ್ದಾಗ ಆಹಾರ ಧಾನ್ಯಗಳನ್ನು ಇದರೊಳಗೆ ಸಂಗ್ರಹಣೆ ಮಾಡಿ ಇಡ್ತಾ ಇದ್ರಂತ. ಮತ್ತು ಮಳೆ ಬಂದಾಗಲೂ ಕೂಡ ಇದೆಲ್ಲ ಪೂರ್ತಿ ಸೇಫ್ ಆಗಿರ್ತಿತ್ತು, ಒಳಗೆ ಯಾವುದೇ ಆಹಾರಗಳಿಗೆ ಹಾನಿ ಆಗ್ತಿರಲಿಲ್ಲ. ಅದಕ್ಕೆ ಈ ರೀತಿ
ಗೋಪುರಗಳನ್ನು ಬಳಕೆ ಮಾಡ್ತಿದ್ರು. ನೀವು ನೋಡ್ಬೋದು ಈ ಜಾಗದಾಗ ಪೂರ್ತಿ ಮ್ಯಾಗ ಏರಕ್ಕೆಲ್ಲ ಐತಿ, ಏರಿ ಮಧ್ಯದಲ್ಲಿ ಅದನ್ನೆಲ್ಲ ಹಾಕ್ತಿದ್ರು ಅಂತ ಅನ್ಕೋತೀನಿ. ಬಟ್ ಇದನ್ನೆಲ್ಲ ಗೇಟ್ ನಂತರ ಹಾಕ್ಯಾರ ಇದನ್ನು. ಈ ರೀತಿ ಗೋಪುರಗಳು ಈ ಜಾಗದಾಗ ಸಿಕ್ಕಾಪಟ್ಟಿ ಅದಾವು. ಈ ಜಾಗದಾಗ 2 ಸುರಕ್ಷಿತವಾಗಿ ಅದಾವು. ಬಟ್ ಆ ಜಾಗದಾಗ ಅದು ಪೂರ್ತಿ ಒಡೆದೈತಿ. ಯಾಕಂದ್ರೆ ನಂತರ ಈ ಕೋಟೆ ಮ್ಯಾಗ ಯಾವಾಗ ನರಸಿಂಹವರ್ಮನ್ ದಾಳಿ ಮಾಡ್ತಾನ ಆವಾಗ ಇದನ್ನೆಲ್ಲ ಒಡೆದು ಹಾಕ್ತಾನಂತ ಹೇಳ್ತಾರೆ. ಈ ರೀತಿ ಸಿಕ್ಕಾಪಟ್ಟೆ ಇದು ಈ ಜಾಗದಾಗ. ಆಲ್ಮೋಸ್ಟ್ ಸದ್ಯಕ್ಕೆ ನಾವು ನೋಡೋಕ್ಕಂತ ಉಳಿದಿದ್ದು ಇವೆರಡೇ. ಇನ್ನು ವೀರ ಮದಕರಿ ಪಿಕ್ಚರ್ ಒಳಗೆ ಆ ವಿಲನ್ನ ಎಂಟ್ರಿ ಆಗೋದು ಇದೇ ಜಾಗದಾಗ. ಸೈಡ್ ಈ ರೀತಿ 2 ಗೋಪುರ ಇರ್ತಾವೆ. ವಿಲನ್ನ ಅಲ್ಲಿಂದ ನಡ್ಕೊತ ಬರ್ತಾನ. ಆ ಸೀನ್ ಶೂಟ್ ಆಗಿದ್ದು ಇದೇ ಜಾಗದಾಗ. ಆಲ್ಮೋಸ್ಟ್ ಈ ಕೋಟೆ ಒಳಗೆ ಹೋಗ್ಬೇಕಾದ್ರೆ ಈ ರೀತಿ ದಾರಿ ಒಳಗೆ ಹೋಗೋಕೆ ಒಂದು ರೀತಿ ಮಜಾನೇ ಬೇರೆ. ಆಲ್ಮೋಸ್ಟ್ ಕಲ್ಲುಗಳೆಲ್ಲ ಮ್ಯಾಗಿಂದ ಯಾವ ರೀತಿ ಕಾಣ್ತಾ ನೋಡ್ರಿ ಇವೆಲ್ಲ ಕೊರೆದು ಇಟ್ಟಾರತ್ ಅನ್ನಿಸ್ತದ. ಎಲ್ಲ ಪೂರ್ತಿ ಈ ಕಲ್ಲಿನ ಮಧ್ಯೆ ಸಂಧಿ ಎಲ್ಲ ಹೆಂಗದಾವತ್ತ. ಇನ್ನು ಈ ಬಾದಾಮಿ ಚಾಳುಕ್ಯರ ವಂಶದ ರಾಜ ಇಮ್ಮಡಿ ಪುಲಿಕೇಶಿ ಮಾಡಿರುವಂಥ ಹಲವಾರು ಯುದ್ಧಗಳಲ್ಲಿ ಒಂದು ಶ್ರೇಷ್ಠವಾದಂಥ ಯುದ್ಧ ಯಾವುದಪ್ಪ ಅಂದ್ರೆ ಇವರ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇವರು ಮಾಡಿರುವಂಥ ಹಲವಾರು ಯುದ್ಧಗಳಲ್ಲಿ ಹರ್ಷವರ್ಧನ ಜೊತೆ ಮಾಡಿರುವಂಥ ಆ ಒಂದು ಯುದ್ಧ ಪೂರ್ತಿ ಇತಿಹಾಸದಲ್ಲಿ ಎಲ್ಲರೂ ಕೂಡ ನೆನಪಿಡ್ತಾರ. ಅಷ್ಟಕ್ಕೂ ಈ ಹರ್ಷವರ್ಧನ ಅಷ್ಟು ಸಾಮಾನ್ಯವಾದಂಥ ವ್ಯಕ್ತಿ ಅಂತೂ ಅಲ್ಲ. ಅಂದ್ರೆ ಉತ್ತರ ಭಾರತದ ಪತೇಶ್ವರ ಅಂತ ಇವರನ್ನು ಕರೀತಾರ. ಅಂದ್ರೆ ಪೂರ್ತಿ ಅವರ ಜೀವನದಲ್ಲಿ ಹರ್ಷವರ್ಧನ 5-6 ಯುದ್ಧಗಳನ್ನು ಗೆದ್ದಿರ್ತಾರಂತ. ಅವರ ಲೈಫಲ್ಲಿ ಸೋಲು ಅನ್ನೋದು ಕಂಡಿರಲಿಲ್ಲ. ಉತ್ತರ ಭಾರತದ ಅತ್ಯಂತ ಪ್ರಬಲ ರಾಜನಾಗಿದ್ದಂಥ ಹರ್ಷವರ್ಧನ ಕ್ರಿಸ್ತಶಕ 630ರಿಂದ 634 ನಡುವೆ ದಕ್ಷಿಣ ಭಾರತವನ್ನು ಗೆಲ್ಲಬೇಕಂತ ಈ ಜಾಗಕ್ಕೆ ಬರ್ತಾನಂತ. ಆವಾಗ ಪುಲಕೇಶಿ ನರ್ಮದಾ ನದಿ ತೀರದಾಗ ಬಲವಾದ ಬೆಟ್ಟಗಳನ್ನು ತಮ್ಮ ರಕ್ಷಣಾ ಗೋಡೆಗಳ ರೀತಿ ಅವರು ಮಾಡ್ಕೋತಾರ. ಅಂದ್ರೆ ನರ್ಮದಾ ನದಿ ತೀರದಲ್ಲಿ ಇರುವಂಥ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳ ಮೇಲೆ ಸೈನಿಕರನ್ನು ನಿಲ್ಲಿಸ್ತಾನ. ಅವರು ಯಾವುದೇ ಕಾರಣಕ್ಕೂ ಆ ಜಾಗದಿಂದ ಪೂರ್ತಿ ದಕ್ಷಿಣಕ್ಕೆ ಬರದೇ ಇರೋ ರೀತಿ ನೋಡ್ಕೋಬೇಕು ಅನ್ನೋದೇ ಇಮ್ಮಡಿ ಪುಲಿಕೇಶಿಯ ಒಂದು ದೊಡ್ಡ ತಂತ್ರ ಆಗಿತ್ತು. ಯಾಕಂದ್ರೆ ನೀವು ಗೊತ್ತಿರ್ಬೋದು, ಇತಿಹಾಸದ ಪ್ರಕಾರ ಯುದ್ಧವನ್ನು ಗೆಲ್ಲಬೇಕಂದ್ರೆ ಬರೀ ಸೈನ್ಯ ಇದ್ರೆ ಸಾಕಾಗಲ್ಲ, ಯುದ್ಧ ತಂತ್ರಗಳು ಗೊತ್ತಿರಬೇಕು. ಅದರಿಂದನೇ ಎಷ್ಟೋ ಯುದ್ಧಗಳನ್ನು ಗೆದ್ದಾರ. ಅದಕ್ಕೆ ಮೇನಾಗಿ ಉದಾಹರಣೆ ಅಂದ್ರೆ ನಮ್ಮ ಕರ್ನಾಟಕದ ಇಮ್ಮಡಿ ಪುಲಿಕೇಶಿಯವರ ಬಗ್ಗೆ ಒಂದು ದೊಡ್ಡ ಉದಾಹರಣೆನ ಇದನ್ನು ಕೊಡ್ಬೋದು. ಹೆಂಗಪ್ಪ ಅಂತಂದ್ರೆ ಹರ್ಷವರ್ಧನ ತಂದಂಥ ಸೇನೆ ಇಮ್ಮಡಿ ಪುಲಿಕೇಶಿಯವರ ಸೇನೆಗಿಂತ 3 ಪಟ್ಟು ಹೆಚ್ಚಾಗಿತ್ತಂತ. ಅವರು ಸೇನೆ ತಗೊಂಡು ನರ್ಮದಾ ನದಿ ತೀರಕ್ಕೆ ಬಂದಾಗ ಅಷ್ಟರಲ್ಲಿ ಇಮ್ಮಡಿ ಪುಲಿಕೇಶಿಯ ಸೇನೆ ಪೂರ್ತಿ ಬೆಟ್ಟ ಗುಡ್ಡಗಳ ಮೇಲೆ ಆವರಿಸಿತ್ತು. ಆ ಕಡೆ ಇದ್ದಂಥ ಜನರು ಯಾವುದೇ ಕಾರಣಕ್ಕೂ ದಕ್ಷಿಣ ಭಾರತ ಒಳಗೆ ಬರದೇ ಇರೋ ರೀತಿ ತಡೀತಾರ. ಅವರ ಜೊತೆ ಪೂರ್ತಿ ಯುದ್ಧ ಮಾಡ್ತಾರ. ಇನ್ನೇನು ಯುದ್ಧದಲ್ಲಿ ಹರ್ಷವರ್ಧನಿಗೆ ಸೋಲಕ್ಕದತ್ತ ಯಾವಾಗ ಅವನಿಗೆ ಗೊತ್ತಾಗ ಶುರುವಾಯಿತು, ಆವಾಗ ಸ್ವತಃ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿಯವರ ಹತ್ರ ಬಂದು ಸಂಧಾನಕ್ಕೆ ಮನವಿ ಮಾಡ್ತಾರತ್ತ. ಆದ್ರೆ ಆವಾಗ ಇಮ್ಮಡಿ ಪುಲಿಕೇಶಿ ಅವರನ್ನು ಗೌರವದಿಂದ ಮಾತಾಡಿಸಿ ಸಂಧಾನಕ್ಕೆ ಒಪ್ಕೋತಾರ. ನೀವೇ ಯೋಚನೆ ಮಾಡಿರಿ, ಅಕಸ್ಮಾತ್ ಏನಾದರೂ ಇಮ್ಮಡಿ ಪುಲಿಕೇಶಿ ಅವರನ್ನು ಸೋಲಿಸಿದ್ರ ಇಡೀ ಅಖಂಡ ಭಾರತವೇ ಇಮ್ಮಡಿ ಪುಲಿಕೇಶಿಯ ಸ್ವತ್ತಾಗ್ತಿತ್ತು. ಆದ್ರೆ ಅವರು ಯಾವುದೇ ಕಾರಣಕ್ಕೂ ಸ್ಥಳಕ್ಕೆ ಆಸೆ ಪಡಲ್ಲ, ಸಾಮ್ರಾಜ್ಯಕ್ಕೆ ಆಸೆ ಪಡಲ್ಲ. ಇವರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ತಮ್ಮ ಸಾಮ್ರಾಜ್ಯ, ತಮ್ಮ ದಕ್ಷಿಣ ಭಾರತವನ್ನು ರಕ್ಷಣೆ ಮಾಡಬೇಕು, ಹಾಗೆ ತಮ್ಮ ಆತ್ಮಗೌರವ ಉಳಿಸ್ಕೋಬೇಕು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಅವರು ಈ ಯುದ್ಧ ಮಾಡ್ತಾರೆ. ಕೊನೆಗೂ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿ ಜಯಶಾಲಿ ಆಗ್ತಾರ. ಇದು ಒಂದು ರೀತಿ ಇಮ್ಮಡಿ ಪುಲಿಕೇಶಿಯ ಜೀವನದಲ್ಲೇ ದೊಡ್ಡ ಜಯ ಅಂತ ಹೇಳ್ಬೋದು. ಆವಾಗ ಸ್ವತಃ ಹರ್ಷವರ್ಧನ ಏನು ಹೇಳ್ತಾನಪ್ಪ ಅಂತಂದ್ರೆ, ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ದಕ್ಷಿಣ ಭಾರತಕ್ಕೆ ಕಾಲಿಡೋದೇ ಇಲ್ಲ. ಈ ನಡುವೆ ಏನೈತಿ ನೈಸರ್ಗಿಕವಾದ ನರ್ಮದಾ ನದಿಯೇ ನಮ್ಮಿಬ್ಬರ ಗಡಿ ರೇಖೆ ಅಂತ ಹೇಳ್ತಾರ. ಅಂದ್ರೆ ಆ ನರ್ಮದಾ ನದಿಯೇ ಈ ಕಡೆ ಇರೋದೆಲ್ಲ ಇಮ್ಮಡಿ ಪುಲಿಕೇಶಿಯ ಭಾಗ, ಆ ಕಡೆ ಇರೋದೆಲ್ಲ ಹರ್ಷವರ್ಧನ ಭಾಗ. ಸ್ವತಃ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿನ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಕೊಟ್ಟ ಅಂತ ಹೇಳ್ತಾರ. ಹಾಗಾಗಿ ಆವಾಗಿನಿಂದ ಇಮ್ಮಡಿ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ತುಂಬಾ ನಾಮಕರಣ ಆಗುತ್ತೆ, ಜಾಸ್ತಿ ಪ್ರಸಿದ್ಧಿ ಪಡ್ಕೋತದ ಈ ಹೆಸರು. ಇನ್ನು ಈ ವಿಡಿಯೋ ನೋಡ್ತಿರೋ ಒಂದಿಷ್ಟು ಜನ ಅನ್ಕೋಬೋದು, ಅಲ್ಲ ಬಾದಾಮಿ ಚಾಳುಕ್ಯರ ಬಗ್ಗೆ, ಅದರಲ್ಲೂ ಇಮ್ಮಡಿ ಪುಲಿಕೇಶಿ ಬಗ್ಗೆ ಇಷ್ಟೆಲ್ಲ ಸಾಹಸದ ಮಾಹಿತಿನ ನೀ ಹೇಳತ್ತಿಲ್ಲ, ಇದು ಸುಳ್ಳು ಕೂಡ ಆಗಿರ್ಬೋದು, ಹೆಂಗೆ ಇದು ನಿಜ ಆತೆ ನೀ ಹೇಳ್ತಿ ಅಂತ ಒಂದಿಷ್ಟು ಜನ ಅನ್ಕೋಬಹುದು. ಇದಕ್ಕೆ ಒಂದು ಸಾಕ್ಷಿ ಹೇಳ್ತೀನಿ ಕೇಳ್ರಿ. ಇಲ್ಲಿ ಚೀನಿ ಯಾತ್ರಿಕ ಹುಯೆನ್ ತ್ಸಾಂಗ್ ಪುಲಿಕೇಶಿ ಒಬ್ಬ ಅತ್ಯುತ್ತಮ ಆಡಳಿತಗಾರ. ಅವ್ರ ಹತ್ರ ನಿಪುಣ ಯೋಧರಿದ್ದರು, ಅಶ್ವದಳ ಮತ್ತು ಗಜಪಡೆ ಇದ್ವು, ಹಾಗೆ ನೌಕಾಪಡೆ ಕೂಡ ಇದ್ವು ಅಂತ ಅವರು ದಾಖಲೆ ಮಾಡ್ಯಾರ. ಅಂದ್ರೆ ಆವಾಗ ಬಾದಾಮಿ ಚಾಳುಕ್ಯರ ಆಳ್ವಿಕೆ ಕಾಲದಾಗ ಚೀನಿ ಯಾತ್ರಿಕ ಹುಯೆನ್ ತ್ಸಾಂಗ್ ಈ ಜಾಗಕ್ಕೆಲ್ಲ ಭೇಟಿ ಕೊಟ್ಟಿರ್ತಾನ. ಸ್ವತಃ ಹರ್ಷವರ್ಧನ ಮತ್ತು ಪುಲಿಕೇಶಿ ನಡುವೆ ಆದಂಥ ಯುದ್ಧವನ್ನು ಕಣ್ಣಾರೆ ನೋಡಿರ್ತಾನಂತ. ಆ ಯುದ್ಧದ ಬಗ್ಗೆ ಕೂಡ ಪ್ರತ್ಯೇಕವಾಗಿ ಅದರಾಗ ಉಲ್ಲೇಖ ಮಾಡ್ಯಾರ. ಮತ್ತು ಯಾಕಂದ್ರೆ ಯಾರೋ ಒಬ್ಬ ಬೇರೆ ದೇಶದ ಪ್ರವಾಸಿ ನಮ್ಮ
ಕನ್ನಡದ ಬಗ್ಗೆ, ಕರ್ನಾಟಕದ ಬಾದಾಮಿ ಚಾಳುಕ್ಯರ ಬಗ್ಗೆ, ಅದರಲ್ಲೂ ಇಮ್ಮಡಿ ಪುಲಿಕೇಶಿ ಅವರ ಬಗ್ಗೆ ಈ ರೀತಿ ಸಾಹಸದ ಮಾತುಗಳನ್ನು ಆಡ್ತಾರಂದ್ರೆ ನಾವು ಅದನ್ನು ಸುಳ್ಳು ಅಂತ ಖಂಡಿತ ನಂಬಕ್ಕಾಗಲ್ಲ. ಯಾಕಂದ್ರೆ ಇದು ನಿಜ ಇದ್ದಲ್ಲೇ ಅವರು ಇಷ್ಟೆಲ್ಲ ಬರೆದಿರ್ತಾರೆ. ಮತ್ತು ಇದು ಅಷ್ಟೇ ಅಲ್ಲ, ರಾಷ್ಟ್ರಕೂಟರ ಶಾಸನವೊಂದರಲ್ಲಿ ಪುಲಕೇಶಿ ಸೈನ್ಯವೊಂದನ್ನು ಕರ್ನಾಟ ಬಲ ಅಂತ ಉಲ್ಲೇಖ ಮಾಡ್ಯಾರ. ಅಂದ್ರೆ ಈ ಸೈನ್ಯ ಕರ್ನಾಟಕದ ಶಕ್ತಿ ಅಂತ ಬರ್ದಾರಂತ. ಯಾಕಂದ್ರೆ ಶಾಸನಗಳ ಒಳಗೂ ಸುಮ್ಮನೆ ಬರೆಯಲ್ಲ. ಬಾದಾಮಿ ಚಾಳುಕ್ಯರ ಸಾಹಸ ಇಷ್ಟೆಲ್ಲ ಐತಿ, ಸಾಹಸವನ್ನು ನೋಡಿದವರು ಶಾಸನಗಳಲ್ಲಿ ಕೆತ್ಯಾರಂತ ಹೇಳ್ಬೋದು. ಇವಾಗ ಇಲ್ಲಿಂದ ಮತ್ತೆ ಮ್ಯಾಗ ಹೋಗಿ ನೋಡ್ರಿ. ಇತಿಹಾಸದ ಪ್ರಕಾರ ಹೇಳಬೇಕಪ್ಪ ಅಂತಂದ್ರೆ ಈ ಜಾಗದಾಗೆ ಕೋಟೆಯ ಪೂರ್ತಿ ಮೇಲ್ಭಾಗದಲ್ಲಿ ಆವಾಗಿನ ರಾಜರ ಇಮ್ಮಡಿ ಪುಲಿಕೇಶಿ ಆಗಿರ್ಬೋದು ಅಥವಾ ನಂತರ ಬಂದಂಥ ಹಲವಾರು ರಾಜರ ಅರಮನೆಗಳು ಪೂರ್ತಿ ಮ್ಯಾಗಿದ್ವು ಅಂತ ಹೇಳ್ತಾರೆ. ಇವೆಲ್ಲ ನೋಡ್ಬೋದು. ಅವು ಕಟ್ಟಡಗಳ ಅವಶೇಷಗಳನ್ನು ಈ ಜಾಗದಾಗ ನೀವು ನೋಡ್ಬೋದು. ಅಂದ್ರೆ ನಂತರ ಇದ್ರ ಮ್ಯಾಗ ಏನು ದಾಳಿ ಎಲ್ಲ ಮಾಡ್ತಾರ ಆವಾಗ ಇದನ್ನೆಲ್ಲ ಒಡೆದು ಹಾಕಿದ್ರು, ಎಲ್ಲ ನಾಶ ಮಾಡಿದ್ರು ಅಂತ ಹೇಳ್ತಾರೆ. ಬಟ್ ಪ್ರೆಸೆಂಟಾಗಿ ಈ ಕೋಟೆ ಒಳಗೆ ಯಾವುದೇ ಒಂದು ಅರಮನೆ ಕೂಡ ಇಲ್ಲ, ಎಲ್ಲನೂ ನಾಶ ಮಾಡ್ಯಾರ. ಒಂದೆರಡು ಗೋಪುರಗಳಾಗಿರ್ಬೋದು ಅಥವಾ ದೇವಾಲಯಗಳಾಗಿರ್ಬೋದು ಇವು ಅಷ್ಟೇ ಉಳಿದವ. ಅದನ್ನು ಬಿಟ್ಟರೆ ನೀವು ಕಟ್ಟಡ ಯಾವ ಜಾಗದಾಗೂ ಇಲ್ಲ. ಬಟ್ ಅವತರ ಅವಶೇಷಗಳನ್ನು ಈ ಜಾಗದಾಗ ನಾವು ಕಾಣ್ಬೋದು. ಇವೆಲ್ಲ ನೋಡಿದ್ರೇ ಅರ್ಥ ಆಕೈತೆ ಅನ್ಕೋತೀನಿ. ಯಾಕಂದರೆ ಈ ಜಾಗದಾಗ ದೊಡ್ಡ ಅರಮನೆಗಳೆಲ್ಲ ಇದ್ವು. ಅಂದರೆ ಇದೇ ಕೋಟೆ ಮ್ಯಾಗೆ ಎಲ್ಲೋ ಒಂದು ಕಡೆ ಇಮ್ಮಡಿ ಪುಲಿಕೇಶಿಯವರ ಅರಮನೆ ಕೂಡ ಇತ್ತದ ನಾವು ಅನ್ಕೋಬೇಕಷ್ಟೇ. ಆವಾಗ ಬಳಕೆ ಮಾಡ್ತಿದ್ದಂಥ ರುಬ್ಬುಕಲ್ಲು ಕೂಡ ಇಟ್ಟಾರೆ ಈ ಜಾಗದಾಗ. ಹರ್ಷವರ್ಧನ ಜೊತೆ ಮಾಡಿದಂಥ ಆ ಒಂದು ಯುದ್ಧ ಪೂರ್ತಿ ಇಮ್ಮಡಿ ಪುಲಿಕೇಶಿಯ ಜೀವನದಲ್ಲೇ ಒಂದು ದೊಡ್ಡ ಮಹತ್ವ ಪಡ್ಕೋತದ. ಆ ಜಯಶಾಲಿಯಿಂದ ಅವರ ಹೆಸರು ಸಿಕ್ಕಾಪಟ್ಟೆ ಪ್ರಸಿದ್ಧಿ ಆಕದಂತ. ಇನ್ನು ಇದೆಲ್ಲ ಆದ್ಮ್ಯಾಗ ಸಿಕ್ಕಾಪಟ್ಟೆ ಯುದ್ಧಗಳನ್ನು ಇಮ್ಮಡಿ ಪುಲಿಕೇಶಿಯವರು ಮಾಡ್ತಾರೆ. ಪ್ರತಿಯೊಂದು ಯುದ್ಧದಲ್ಲಿ ಅವರಿಗೆ ಜಯ ಖಚಿತ. ಯಾಕಂದರೆ ಎಲ್ಲವನ್ನು ಯುದ್ಧವನ್ನು ಗೆಲ್ಕೋತೆ ಬರ್ತಾರತ್ತ ಅವರು. ಸ್ವಲ್ಪ ವರ್ಷಗಳ ನಂತರ ಪುಲಿಕೇಶಿ ಪಲ್ಲವರ ಮೇಲೆ ಕೂಡ ದಾಳಿ ಮಾಡ್ತಾರ. 1ನೇ ಮಹೇಂದ್ರ ವರ್ಮನ ಸೋಲಿಸ್ತಾರ. ಅಷ್ಟೊತ್ತಿಗೆ ಇಮ್ಮಡಿ ಪುಲಿಕೇಶಿ ಅವರಿಗೂ ಕೂಡ ಸ್ವಲ್ಪ ವಯಸ್ಸಾಗಿರ್ತದಂತ. ಹಾಗೆ ಅವರ 3 ಮಕ್ಕಳು ಕೂಡ ನೆಕ್ಸ್ಟ್ ರಾಜ ಯಾರಾಗಬೇಕಂತ ರಾಜ್ಯದ ಪಟ್ಟಗೋಸ್ಕರ ಸಿಕ್ಕಾಪಟ್ಟೆ ವೈಮನಸ್ಸಿರ್ತದಂತ. ನಾ ರಾಜ ಆಗಬೇಕು ಇಲ್ಲ ನೀ ರಾಜ ಆಗಬೇಕು ಅಂತ ಈ ರೀತಿ ಗೊಂದಲಗಳು ಕೂಡ ಕಾಡ್ತಾ ಇರ್ತದಂತ. ಈ ರೀತಿ ಇರಬೇಕಾದ್ರೆ ಅದೇ ಸಮಯ ಯಾವಾಗ ಇಮ್ಮಡಿ ಪುಲಿಕೇಶಿಗೆ ಸಿಕ್ಕಾಪಟ್ಟೆ ವಯಸ್ಸಾಕದ ಆವಾಗ ಅವರು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರ. ಅದೇ ಸಮಯ ನೋಡಿಕೊಂಡು 1ನೇ ಕೀರ್ತಿವರ್ಮನವರ ಮಗ 1ನೇ ನರಸಿಂಹವರ್ಮನ್ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ತಂದೆಯ ಸಾವಿಗೆ ಸೇಡು ತೀರಿಸ್ಕೋಬೇಕು ಅಂತ ಪುಲಿಕೇಶಿಯ ಮೇಲೆ ಯುದ್ಧ ಮಾಡ್ಕೊಂತ ಬರ್ತಾನಂತ. ಆದರೆ ಅಷ್ಟರಲ್ಲಿ ಪುಲಿಕೇಶಿಯ ಮಕ್ಕಳು ಕೂಡ ಅವರದ ವಿರುದ್ಧನೇ ಇರ್ತಾರ. ಹಾಗೆ ಅವರ ಮಕ್ಕಳು ರಾಜನ ಬಿಟ್ಟು ದೂರ ಹೋಗ್ತಾರಂತ ಹೇಳ್ತಾರ. ಆವಾಗ ಅದೇ ಸಮಯ ನೋಡಿಕೊಂಡು 1ನೇ ನರಸಿಂಹವರ್ಮನ್ ಪುಲಿಕೇಶಿಯ ಮೇಲೆ ದಾಳಿ ಮಾಡ್ತಾನ. ಆವಾಗಲೂ ಕೂಡ ಇಮ್ಮಡಿ ಪುಲಿಕೇಶಿಯವರು ನರಸಿಂಹವರ್ಮನ ಜೊತೆ ಪಲ್ಲವರ ಜೊತೆ ಯುದ್ಧ ಮಾಡ್ತಾರ. ರಣರಂಗದಲ್ಲಿ ಸಿಕ್ಕಾಪಟ್ಟೆ ಹೋರಾಡ್ತಾರಂಥವ್ರು. ಆದರೆ ಕೊನೆಗೆ 1ನೇ ನರಸಿಂಹವರ್ಮನ್ ಇಮ್ಮಡಿ ಪುಲಿಕೇಶಿಯವರನ್ನ ಸೋಲಿಸ್ತಾರ. ಅದೇ ಯುದ್ಧದಲ್ಲಿ ಇಮ್ಮಡಿ ಪುಲಿಕೇಶಿಯವರು ಸಾವನ್ನಪ್ಪಿದ್ರು ಅಂತ ಹೇಳ್ತಾರ. ಅಂದರೆ ಈ ಕೋಟೆ ಒಳಗೆ ಯಾವ ಜಾಗದಾಗೂ ನೀವು ಇಮ್ಮಡಿ ಪುಲಿಕೇಶಿಯವರ ಸಮಾಧಿ ಇಲ್ಲ. ಅಂದರೆ ಪ್ರತ್ಯೇಕವಾಗಿ ಅವರ ಸಾವು ಯಾವ ರೀತಿ ಆಯಿತು ಅಂತ ಖಚಿತವಾಗಿ ಕೂಡ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಅವರ ಸಮಾಧಿ ಕೂಡ ಈ ಜಾಗದಲ್ಲಿ ಸಿಗಲ್ಲ. ಅಂದರೆ ಒಂದಿಷ್ಟು ವಿಡಿಯೋದಾಗ ಅಲ್ಲಿ ಇಲ್ಲಿ ಸಮಾಧಿ ಅದಾವ ಅಂತ ಹೇಳ್ತಾರ. ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ನನಗೂ ಕೂಡ ಗೊತ್ತಿಲ್ಲ. ಪೂರ್ತಿ ಕೋಟೆಯ ಮ್ಯಾಗ ಈ ಜಾಗದಾಗ ಒಂದು ಹೊಂಡ ಕೂಡ ಐತಿ. ಅಂದರೆ ಮಳೆ ಬಂದಾಗೆಲ್ಲ ಮಳೆ ನೀರೆಲ್ಲ ಸಂಗ್ರಹಣೆ ಹಾಕವು. ಪ್ರೆಸೆಂಟಾಗಿ ಮಳೆಗಾಲ ಇವಾಗ ಭಾಳ ನೀರೆಲ್ಲ ನಿಂತವು ಈ ಜಾಗದಾಗ. ನನ್ನ ಪ್ರಕಾರ ಮಂಗಗಳಿಗೆಲ್ಲ ನೀರು ಕುಡಿಯೋಕೆ ಒಂದು ರೀತಿ ಅನುಕೂಲ ಇದು. ಇನ್ನು ಇದ್ರ ಪಕ್ಕದಾಗ ನೋಡಿದ್ರೆ ಈ ಜಾಗದಾಗ ಈ ಕೋಟೆ ಮೇಲಿರುವಂಥ ಒಂದು ಅತಿ ದೊಡ್ಡ ದೇವಾಲಯ ಅಂತ ಹೇಳ್ಬೋದು. ಇವಾಗ ಸದ್ಯಕ್ಕೆ ಈ ದೇವಾಲಯದ ಒಳಗೆ ಹೋಗಿ ನೋಡ್ರಿ. ಇವಾಗ ಹೇಳ್ತಾರ ಮೊದಲಿದು ವಿಷ್ಣುವಿನ ದೇವಾಲಯ ಆಗಿತ್ತಂತ, ನಂತರ ಇದನ್ನು ಶಿವನ ದೇವಾಲಯ ಆಗಿ ಪರಿವರ್ತಿಸಿದ್ರು ಅಂತ ಹೇಳ್ತಾರೆ. ಕಲ್ಲು ನೋಡ್ರಿ ಅಂಥವೆಲ್ಲ ಬಳಕೆ ಮಾಡಿರತ್ತೆ. ಎಷ್ಟು ದೊಡ್ಡ ದೊಡ್ಡ ಕಲ್ಲು ಅದಾವ ಇವೆಲ್ಲ. ಇವತ್ತರನ್ನ ಈ ರೀತಿಯೆಲ್ಲ ನಿಂದ್ರಿಸಿ ಅಂದರೆ ಒಳಗೆ ಇಂಟರ್ಲಾಕ್ ಸಿಸ್ಟಮ್ ಮಾಡ್ತಿದ್ರು. ಎಷ್ಟೇ ವರ್ಷ ಆದರೂ ಅವೆಲ್ಲ ಬಿಚ್ಚಿ ಕೆಳಗೆ ಬೀಳ್ತಿರ್ಲಿಲ್ಲ. ಈ ರೀತಿ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ಬಳಕೆ ಮಾಡ್ಯಾರ ಇಲ್ಲಿ. ಅಲ್ಲಿ ನೋಡ್ರಿ ಮ್ಯಾಗ 3 ಮಂಗ್ಯಗಳು ಯಾವ ರೀತಿ ಕೂತಾವಂತ. ಒಂದೇ ಫ್ಯಾಮಿಲಿ ಅನ್ಕೋತೀನಿ ಅವೆಲ್ಲ. ಇನ್ನು ಈ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕಕ್ಕಂತ ಈ ಜಾಗದಾಗ ಈ ರೀತಿ ಮಾಡ್ಯಾರ. ಈ ಜಾಗದಿಂದ ತಂಪು ಗಾಳಿ ಬರ್ತದ. ಈ ಥರನೆಲ್ಲ ಬಾಕ್ಸ್ಗಳು ಎಲ್ಲ ಕಲ್ಲೊಳಗೆ ಕೆತ್ಯಾರಂದ್ರೆ ಇದೆಲ್ಲ ಆವಾಗಿನ ಶಿಲ್ಪಿಗಳ ಕಲೆ ಅಂತ ಹೇಳ್ಬೋದು. ಇದೆಲ್ಲ ಪೂರ್ತಿ ಯಾವ ರೀತಿ ಕೆತ್ತಾರ ನೋಡ್ರಿ ಇದನ್ನೆಲ್ಲ. ಯಾಕಂದ್ರೆ ಪೂರ್ತಿ ಹಿಂದೆ ಬಾದಾಮಿ ನಗರ ಐತಿ, ಯಾವುದೇ ಕೋಟೆ ಇಲ್ಲ ಹಿಂದೆ. ಪೂರ್ತಿ ಜೋರಾಗಿ ಗಾಳಿ ಬಂದ್ರೆ ಇಲ್ಲಿಂದ ಸಿಕ್ಕಾಪಟ್ಟೆ ತಂಪು ಗಾಳಿ ಬರ್ತದ. ಹೊರಗೆ ಎಷ್ಟೇ ಬಿಸಿಲು ಇರಲಿ ಈ ರೀತಿ ದೇವಾಲಯಗಳ ಒಳಗೆ ಬಂದ್ರೆ ಅಂದರೆ ನೀವು ಆಲ್ಮೋಸ್ಟ್ ಒಳಗೆ ತಂಪು ರೀತಿ ಫೀಲ್ ಆಗ್ತದ. ಇನ್ನು ಪೂರ್ತಿ ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕೋಕ್ಕೆ ಜಾಗ ಇದು. ಆಲ್ಮೋಸ್ಟ್ ಈ ಗುಡಿ ಸುತ್ತ ಇಲ್ಲೆಲ್ಲ ಸಣ್ಣ ಸಣ್ಣ ಮೂರ್ತಿಗಳನ್ನು ಕೆತ್ತನೆಗಳನ್ನು ಎಲ್ಲ ಕೆತ್ಯಾರ.
ಇಲ್ಲಿ ನೋಡ್ರಿ ಈ ದೇವಾಲಯದ ಮ್ಯಾಗ ಇಲ್ಲಿ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ್ದನ್ನ ಇಲ್ಲಿ ಕೆತ್ತಾರ. ಸೈಡ್ ಇಲ್ಲೇ ನೋಡಬಹುದು ಹಸುಗಳನ್ನು ಈ ಜಾಗದಾಗ ಮಾಡ್ಯಾರ. ಇದು ಆವಾಗಲೇ ಒಳಗಡೆ ತೋರಿಸಿರುವಂಥ ಕಿಟಕಿ ಇದು. ಇನ್ನು ಈ ದೇವಸ್ಥಾನದ ಈ ಭಾಗದಲ್ಲಿ ನೋಡ್ರಿ ನರಸಿಂಹ ಹೊಟ್ಟೆಯನ್ನು ಬಗೆಯುವಂಥ ಚಿತ್ರವನ್ನು ಈ ಜಾಗದಾಗ ಕೆತ್ತಾರ. ಇನ್ನು ಕೋಟೆಯ ಪೂರ್ತಿ ಮ್ಯಾಗಿಂದ ಇಲ್ಲಿಂದ ವ್ಯೂ ಯಾವ ರೀತಿ ಕಾಣ್ತಾ ನೋಡ್ರಿ. ಆಲ್ಮೋಸ್ಟ್ ಆ ಬಾದಾಮಿ ನಗರ ಈ ಜಾಗದಿಂದ ಪೂರ್ತಿ ಕ್ಲಿಯರಾಗಿ ಕಾಣ್ತೈತಿ. ಮತ್ತು ಅಲ್ಲಿ ದೂರದಲ್ಲಿ ಅಲ್ಲೇ ನೋಡತ್ತೀರಿ ಅದು ಮಂಗಳೇಶನ ಕಾಲದಲ್ಲಿ ಅವರು ಕಟ್ಟಿರುವಂಥ 4 ಗುಹೆಗಳು, ಅಂದ್ರೆ ಬೆಟ್ಟದೊಳಗೆ ಕೊರೆದು ಗುಹೆಗಳನ್ನು ಕಟ್ಟ್ಯಾರ. ಆಲ್ಮೋಸ್ಟ್ ಬಿಸಿಲಾಗ ಬ್ಯಾಸ್ಗೆ ಬರೋಕ್ಕಿಂತ ಈ ಟೈಮ್ದಾಗ ಇಲ್ಲೆಲ್ಲ ಭೇಟಿ ಕೊಡೋದು ಬಹಳ ಉತ್ತಮ ಅಂತ ಹೇಳ್ತೀನಿ. ನೋಡ್ರಿ ಇಲ್ಲಿಂದ ಪೂರ್ತಿ ಬಾದಾಮಿ ನಗರ ಎಷ್ಟು ಮಸ್ತ್ ಕಾಣತ್ತದತ್ತ. ಇನ್ನು ಈ ಕೋಟೆಯ ಪೂರ್ತಿ ಮ್ಯಾಗ ಈ ಜಾಗದಾಗ ಇದೊಂದೇ ಸಿಂಗಲ್ ಕಟ್ಟಡ ಕಾಣ್ತು. ಈ ಕಟ್ಟಡ ಒಳಗೆ ಬಂದ ಮ್ಯಾಗ ನನಗೆ ಗೊತ್ತಾಯಿತು ಇದು ನೋಡಿದ್ರೆ ಇದನ್ನು ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಕಟ್ಟಿದಂತ ನನಗಂತೂ ಅನ್ಸಲ್ಲ. ಬಾವಿ ಟೈಪ ಒಂದು ಸಣ್ಣ ನೀರಿನ ಟ್ಯಾಂಕರ್ ಟೈಪ್ ಮಾಡ್ಯಾರ. ಈ ಜಾಗದಾಗ ಒಂದೈತಿ, ಅದು ಬಿಟ್ರೆ ಆ ಜಾಗದಾಗ ಒಂದೈತಿ. ಬಹುಶಃ ಇದನ್ನು ನನ್ನ ಪ್ರಕಾರ ಬಾದಾಮಿ ಚಾಳುಕ್ಯರ ಕಾಲದ ನಂತರ ಮುಂದೆ ಯಾವಾಗಲಾದ್ರೂ ಕಟ್ಟಿರ್ಬೋದು. ಇದನ್ನು ಒಳಗಂತರೂ ಗಾಡಿ ಮ್ಯಾಗ ಎಷ್ಟು ಬರ್ದಾರಪ್ಪ, ಏನೇನು ಬರ್ದಾರೋ ಏನು ಸುದ್ದಿಯೋ. ಯಾವಾಗ ಇಮ್ಮಡಿ ಪುಲಿಕೇಶಿಯ ಸಾವು ಹಾಕದ ಆವಾಗ 1ನೇ ನರಸಿಂಹವರ್ಮನ್ ಈ ಕೋಟೆಯಲ್ಲಿ ಇದ್ದಂಥ ಹಲವು ಅರಮನೆ ಗುಡಿ ಗೋಪುರಗಳನ್ನು ನಾಶ ಮಾಡಿ ಸಂಪತ್ತು ಯುದ್ಧ ಸಾಮಗ್ರಿಗಳನ್ನು ವಶ ಮಾಡ್ಕೋತಾನ. ಬಾದಾಮಿ ಗೆದ್ದ ನಂತರ ಇವನಿಗೆ ವಾತಾಪಿಕೊಂಡ ಎಂಬ ಬಿರುದು ಕೂಡ ಬರ್ತದತ್ತ. ಇನ್ನು 13 ವರ್ಷಗಳ ಕಾಲ ಪಲ್ಲವರು ಬಾದಾಮಿಯನ್ನು ಆಳ್ತಾರ. ನಂತರ ಇಮ್ಮಡಿ ಪುಲಿಕೇಶಿಯ ಮಗ 1ನೇ ವಿಕ್ರಮಾದಿತ್ಯ ಮತ್ತೆ ಸೈನ್ಯವನ್ನು ಕಟ್ಟಿ ಇವರ ಜೊತೆ ಯುದ್ಧ ಮಾಡ್ತಾರ. ಯುದ್ಧ ಮಾಡಿ ಬಾದಾಮಿಯನ್ನು ವಶ ಮಾಡ್ಕೋತಾರ. ಇದಾದ್ಮ್ಯಾಗ ಮತ್ತೆ ಸಾಮ್ರಾಜ್ಯವನ್ನು ಆಳೋಕೆ ಶುರು ಮಾಡ್ತಾರ. ಅವರು ಕೂಡ ಮತ್ತೆ ಇದನ್ನು ಎಲ್ಲ ಕೋಟೆಗಳನ್ನು ಸರಿ ಮಾಡೋಕೆ ಪ್ರಯತ್ನ ಪಡ್ತಾರಂತ. ಇನ್ನು ಬಾದಾಮಿ ಆಗಿರ್ಬೋದು, ಅದರ ಸುತ್ತಮುತ್ತ ಪಟ್ಟದಕಲ್ಲು ಐಹೊಳೆಯಲ್ಲಿ ಹಲವಾರು ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡ್ತಾರ. ಇನ್ನು ಇದಾದ್ಮ್ಯಾಗ ಇವರ ನಂತರ ಅವರ ಮಕ್ಕಳು ಒಬ್ಬೊಬ್ಬರಾಗಿಯೇ ವಿನಯಾದಿತ್ಯ ಮತ್ತು ವಿಜಯಾದಿತ್ಯ ಆಗಿರ್ಬೋದು, ಅವರ ನಂತರ 2ನೇ ವಿಕ್ರಮಾದಿತ್ಯ, ಕೊನೆಗೆ 2ನೇ ಕೀರ್ತಿವರ್ಮನ್ ಬಾದಾಮಿ ಚಾಳುಕ್ಯರ ಕೊನೆಯ ರಾಜ ಅಂತ ಹೇಳ್ತಾರ. ಇವರ ನಂತರ ಇಲ್ಲಿ ರಾಷ್ಟ್ರಕೂಟರು ಇವ್ರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸ್ತಾರ. ಇಲ್ಲಿಗೆ ಬಾದಾಮಿ ಚಾಳುಕ್ಯರ ಅವನತಿ ಮುಗಿತಂತ ಹೇಳ್ತಾರ. ಇದಾದ್ಮ್ಯಾಗ ರಾಷ್ಟ್ರಕೂಟರ ಆಳ್ವಿಕೆ ಈ ಜಾಗದಾಗ ಶುರು ಆಕೈತಿ. ಇನ್ನು ವೀರ ಮದಕರಿ ಪಿಕ್ಚರ್ ಒಳಗೆ ಲಾಸ್ಟಿಗೆ ಸುದೀಪ್ ಸರ್ ಮತ್ತು ವಿಲನ ಇಬ್ಬರು ಹೊಡೆದಾಡೋದು ಇದೇ ಜಾಗದಾಗ. ಅದರ ಕ್ಲೈಮ್ಯಾಕ್ಸ್ ಸೀನ್ ಒಳಗೆ ಒಂದು ಸಣ್ಣ ಸೀನ್ ಕೂಡ ಇದೇ ಜಾಗದಾಗ ಶೂಟ್ ಆಗ್ಯದ. ಆಲ್ಮೋಸ್ಟ್ ಇವೇ ಕಲ್ಲುಗಳ ಮ್ಯಾಗಿಂದ ಜಿಗಿದು ಫೈಟಿಂಗ್ ಎಲ್ಲ ಮಾಡ್ತಾರೆ. ಬಟ್ ಇವಾಗ ನೋಡೋಕೆ ಸ್ವಲ್ಪ ಡಿಫ್ರೆಂಟ್ ಕಾಣ್ತದ. ಅಲ್ಲಿಂದ ನಡ್ಕೋದು ಈ ಕಡೆ ಬಂದ್ಯಾ, ಇಲ್ಲಂತರೂ ಪೂರ್ತಿ ಸಿಕ್ಕಾಪಟ್ಟೆ ಗುಮ್ಮೈತೆ ಒಳಗೆ. ಇಲ್ಲಿ ಭಾಳ ಐತಿ. ಇಲ್ಲಿ ಸ್ವಲ್ಪ ಕಾಲು ಜಾರು ಬಿದ್ದರು ಮುಗೀತು. ನೆಕ್ಸ್ಟ್ ವಿಡಿಯೋ ಹಾಕೋಕೆ ನಾನೇ ಇರಲ್ಲ. ಅಲ್ಲೆಲ್ಲ ನೋಡ್ರಿ ಕಲ್ಲೆಲ್ಲ ಜೋಡಿಸಿ ಹೆಂಗೆ ಇಟ್ಟಾರತ್ತ ಆ ಜಾಗದಾಗ. ಸದ್ಯಕ್ಕೆ ನೋಡೋಕೆ ಇಷ್ಟ ಐತಿ ಇದ್ರ ಮ್ಯಾಗ, ಅರಮನೆ ಮ್ಯಾಗ. ಇದನ್ನು ಬಿಟ್ರೆ ಅದೊಂದು ಟೆಂಪಲಲ್ಲಿ ಇದೊಂದು ಸಣ್ಣ ಕಟ್ಟಡ. ಅದು ಬಿಟ್ರೆ ಇವಿಷ್ಟು ಅರಮನೆಗಳ ಅವಶೇಷಗಳು ಕಟ್ಟಡಗಳು ಆಲ್ಮೋಸ್ಟ್ ಎಲ್ಲ ಬಿದ್ದಾವ. ಅದನ್ನು ಬಿಟ್ರೆ ಪೂರ್ತಿ ಮ್ಯಾಗೆಲ್ಲ ಖಾಲಿ ಐತಿದು. ಅಲ್ಲಿಂದ ಪೂರ್ತಿ ಕೆಳಗೆ ಇಳಿದು ಬರಬೇಕಾದ್ರೆ ಈ ಜಾಗದಾಗ ಇದೊಂದು ದ್ವಾರ ಬಾಗಿಲು ನೋಡ್ತೀಯ. ಆಲ್ಮೋಸ್ಟ್ ಇದು ನೋಡ್ರಿ ಬಾಗಿಲು ಸಿಸ್ಟಮ್ಮ. ಅಂದ್ರೆ ಈ ಜಾಗದಾಗ ಒಂದು ಬಾಗಿಲಿತ್ತು, ಅದನ್ನು ಬಾಗಿಲು ಪಡ್ಕ ಹಾಕಕ್ಕೆ ಆ ಜಾಗದಲ್ಲಿ ಮಾಡ್ಯಾರ. ಬಟ್ ಬಾಗಿಲೆಲ್ಲ ಪೂರ್ತಿ ಒಡೆದದ. ಈ ಜಾಗದಾಗ ಪೂರ್ತಿ ಕುಲ್ಲ ಐತಿದು. ಇನ್ನು ವೀರ ಮದಕರಿ ಪಿಕ್ಚರ್ ಒಳಗೆ ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಒಳಗೆ ಒಂದು ಕಲ್ಲಿನ ನಡುವೆ ಬ್ರಿಡ್ಜ್ ಹಾಕಿ ಅದನ್ನು ಹೊಡೆದಾಡ್ತಾರೆ ನೋಡ್ರಿ ಹೀರೋ ಮತ್ತು ವಿಲನ್. ಅದು ಪೂರ್ತಿ ಶೂಟ್ ಆಗಿದ್ದು ಆ ಜಾಗದಾಗದು. ಅಲ್ಲೇನು ಪೂರ್ತಿ ಮ್ಯಾಗ ನೋಡತ್ತೀರಿ, ಅದರ 2 ಸೈಡ ಒಂದು ಬ್ರಿಡ್ಜ್ನ ಹಾಕಿದ್ರಂತ. ಅದ್ರ ಮ್ಯಾಗೆ ಕಿಚ್ಚ ಸುದೀಪ್ ಸರ್ ಮತ್ತು ವಿಲ್ಲನ ಇಬ್ಬರು ಸೇರಿ ಅದ್ರ ಮ್ಯಾಗ ಹೊಡೆದಾಡ್ತಾರೆ. ಮತ್ತು ಅದಾದ ಮ್ಯಾಗ ಆ ಸೆಟ್ ತೆಗ್ದಾರ ಅದನ್ನು. ಈ ಬಾದಾಮಿ ಚಾಳುಕ್ಯರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ. ಆದಷ್ಟು ಎಷ್ಟು ನನಗೆ ಗೊತ್ತದೋ ಅಷ್ಟು ಪಾಯಿಂಟ್ಸ್ನ ನಿಮ್ಗೆ ಈ ವಿಡಿಯೋದಾಗ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋಕೆ ನಾ ಪ್ರಯತ್ನ ಪಟ್ಟೀನಿ. ಇದು ಬಿಟ್ಟು ಅವ್ರ ಬಗ್ಗೆ ಎಷ್ಟೋ ಮಾಹಿತಿ ಐತಿ. ಎಷ್ಟೋ ಯುದ್ಧಗಳನ್ನು ಮಾಡ್ಯಾರ, ಎಷ್ಟೋ ರಾಜ್ಯಗಳನ್ನು ಅವ್ರು ಆವರಿಸ್ಕೊಂಡಾರ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ಹೇಳ್ಕೋತ್ರ ದೊಡ್ಡ ಪಿಕ್ಚರ್ ಹಾಕದ. ಬಟ್ ಇಲ್ಲಿಂದ ನಾವು ನೆಕ್ಸ್ಟ್ ಆ ಪ್ಲೇಸಿಗೆ ಹೋಗ್ಬೇಕಂದ್ರೆ ಅದರ ವಿಡಿಯೋಲಿ ಅಂತ ಸಿಕ್ಕಾಪಟ್ಟೆ ಜಾಸ್ತಿ ಹಾಕದ. ಹಾಗಾಗಿ ಆ 4 ಗುಹೆಗಳ ಪ್ಲೇಸನ್ನು ಇವಾಗ ನಿಮ್ಗೆ ಪಾರ್ಟ್ 2 ವಿಡಿಯೋ ತೋರಿಸಿರ್ತೀನಿ. ಆಲ್ರೆಡಿ ನೀವೇನಾದರೂ ಲೇಟಾಗಿ ವಿಡಿಯೋ ನೋಡತ್ತಿದ್ರೆ ವಿಡಿಯೋ ಅಪ್ಲೋಡ್ ಆಗಿರ್ತದೆ. ನನ್ನ ಚಾನಲ್ ಚೆಕ್ ಮಾಡಿ ಆ ವಿಡಿಯೋನು ಕೂಡ ನೋಡ್ರಿ. ಈ ಕೋಟೆ ಒಳಗೆ ನೀವು ಪೂರ್ತಿ ಮ್ಯಾಗ ಹೋಗ್ಬೇಕಾದ್ರೆ ಎಂಟ್ರೆನ್ಸೇ ಈ ಜಾಗದಾಗ ಮ್ಯೂಸಿಯಂ ಐತಿ. ಅಂದ್ರೆ ಈ ಬಾದಾಮಿ ಚಾಳುಕ್ಯರ ಹಲವಾರು ಶಾಸನಗಳಾಗಿರ್ಬೋದು, ಕೆತ್ತನೆ ಮೂರ್ತಿಗಳು ಅದನ್ನೆಲ್ಲ ಪೂರ್ತಿ ಈ ಮ್ಯೂಸಿಯಂ ಒಳಗೆ ಇಟ್ಟಾರ. ನೀವೇನಾದರೂ ನೋಡ್ಬೇಕಂದ್ರೆ ಇದರ ಟಿಕೆಟ ಬಹುಶಃ ಇಲ್ಲೂ ತೊಗೋಬೋದು. ಅದನ್ನು ಬಿಟ್ಟರೆ ಆ ಜಾಗದಾಗ ಅಲ್ಲೇ 4 ಗುಹೆಗಳದಾವಲ್ಲ, ಅಲ್ಲಿ ತೊಗೊಂಡಿರುವಂಥ ಟಿಕೆಟೇ ಅದು ಇಲ್ಲಿ ಅಲೌಡ್ ಇರ್ತದೆ ಅನ್ಕೋತೀನಿ. ಅದ್ರಾಗೆ ಇನ್ಕ್ಲೂಡ್ ಇರ್ತದೆ. ಈ ಜಾಗದಾಗ ನೀವು ಟಿಕೆಟ್ ತೋರಿಸಿ ಒಳಗೆ ಅದನ್ನೆಲ್ಲ ನೋಡ್ಬೋದು. ಇನ್ನು ಪೂರ್ತಿ ಕೋಟೆ ಮ್ಯಾಗ ಹೋಗೋಕ್ಕಂತರೂ
ಪೂರ್ತಿ ಫ್ರೀನೇ ಐತಿ. ಆರಾಮವಾಗಿ ಮ್ಯಾಗ ಹೋಗಿ ನೀವು ಎಲ್ಲ ಕಡೆ ನೋಡ್ಕೊಂಡು ಬರ್ಬೋದು. ಐ ಹೋಪ್ ನಿಮಗೆ ಬಾದಾಮಿ ಚಾಳುಕ್ಯರ ಬಗ್ಗೆ, ಅದರಲ್ಲೂ ಶ್ರೇಷ್ಠ ರಾಜನಾದಂಥ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಾನು ತೋರಿಸಿರುವಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ಬಾದಾಮಿಯ ಸುತ್ತಮುತ್ತ ಇರುವಂಥ ಇನ್ನೊಂದು ಒಳ್ಳೆಯ ಪ್ರೇಕ್ಷಣೀಯ ಸ್ಥಳದ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಮತ್ತು ಸಿಗುಮೋ ಬಾಯ್.